ಕೊಟ್ಟಿರ್ತಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ರೂಲ್ ಬರುತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಅಂತಂದ್ ಹೇಳಿ ರೂಲ್ ಬರುತ್ತೆ, ಬೋರ್ಡ್ ಮಾಸ್. ಸೊ ಬಿ ಅಂತಂದ್ ಹೇಳಿದ್ರೆ ಇದರಲ್ಲಿ ಬ್ರಕೆಟ್ ಅಂತಂದ್ ಹೇಳ್ತೀವಿ. ಈ ಇಕ್ವೇಶನ್ಸ್ ಗಳಲ್ಲಿ, ಈ ಇಕ್ವೇಶನ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಕೆಟ್ ಬಂದಿಲ್ಲ. ಎಲ್ಲಾದ್ರೂ ಬಂದ್ರೆ ಮೊದಲೇನಪ್ಪಾ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ, ಅದರಲ್ಲಿ ಈ ತರ ಇರೋ ಬ್ರಕೆಟ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಬ್ರಕೆಟ್, ಫ್ಲವರ್ ಬ್ರಕೆಟ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಬ್ರಕೆಟ್. ಈ ಬ್ರಕೆಟ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಆಫ್ ಅಂತಂದಿರುತ್ತೆ ನೋಡಿ. ಆಫ್ ಅಂತಂದ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರೆ, ಅಂದ್ರೆ 3 of 2 ಅಂತಂದ್ ಹೇಳಿ ಹಿಂಗ್ ಬಂತು ಅಂತಂದ್ ಹೇಳಿದ್ರೆ ಇದನ್ನ ಹೆಂಗ್ ಬರ್ಕೋತೀವಿ ಅಂದ್ರೆ 3 into 2 ಅಂತಂದ್. ಆಫ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಅಂತಂದ್ ಬರ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಆಫ್ ಅಂತಂದ್ ಹೇಳಿ, ಆಮೇಲೆ ಸ್ಕ್ವೇರ್ ಸ್ಕ್ವೇರ್ ಅಂತ ಬಂತು ಅಂತಂದ್ ಹೇಳಿದ್ರೆ, ಕ್ಯೂಬ್ ಅಂತ ಬಂತು ಅಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಈ ರೀತಿಯಾಗಿ ಬಂತು ಅಂತಂದ್ ಹೇಳಿದ್ರೆ ಮೊದಲ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಡಿವಿಷನ್, ಡಿವೈಡೆಡ್ ಬೈ ಮಾಡ್ಕೋಬೇಕಾಗತ್ತ. ಎಂ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಎ ಅಂತಂದ್ ಹೇಳಿದ್ರೆ ಎಡಿಷನ್, ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್. ನೋಡ್ರಿ ಕ್ಲಿಯರ್ ಆಗಿ ಮೊದಲು ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಈ ಲೈನ್ ಅಲ್ಲಿ ಯಾವ್ದಾದ್ರು ಒಂದ್ ಬಂದಿದ್ರೆ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿವಿಷನ್ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಅಂತಂದ್ ಹೇಳ್ತೀವಿ. ಇದು ಎಲ್ಲದಕ್ಕಿಂತ ಮುಂಚೆ ಏನಾದ್ರು ಈ ತರ ಬಂದ್ ನೋಡ್ರಿ, ಒಂದ್ ಆನ್ಸರ್ ಹೇಳ್ತೀನಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿ ಈ ರೀತಿಯಾಗಿ ಒಂದ್ ಗೆರೆ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರೆ ಎಲ್ಲದಕ್ಕಿಂತ ಮುಂಚೆ ಬಿಡಿಸ್ಕೋಬೇಕು. ಸೊ ಇಕ್ವೇಶನ್ ಮೇಲೆ ಗೆರೆ ಎಲ್ಲಾದ್ರೂ ಬಂತು ಅಂತಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಆಮೇಲೆ ಬೋರ್ಡ್ ಮಾಸ್ ರೂಲ್ಗೆ ಹೋಗ್ಬೇಕು. ಇದಿಷ್ಟು ಏನಂತಂದ್ ಹೇಳಿದ್ರೆ ಮಾಹಿತಿಯನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಸೊ ಇದು ನಾನೇನಪ್ಪಾ ಅಂತಂದ್ ಹೇಳಿದ್ರೆ 39 ಮೈನಸ್ 3 ಡಿವೈಡೆಡ್ ಬೈ 13 ಪ್ಲಸ್ 16 ಇಂಟು 8 ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗ 17 ಬರ್ಬೇಕಂತಂದ್ ಐತ್ರ. ಸೊ ಇದರಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಎರಡು ಸೈನ್ ಅನ್ನ ನಾನು ಚೇಂಜ್ ಮಾಡಿದ್ರೆ, ಯಾವ್ದಾದ್ರು ಎರಡು ಸೈನ್. ಸೊ ನಾನು ಫಸ್ಟ್ ಆಪ್ಷನ್ ಇಂದ ಹೋಗ್ತೀನಿ ನೋಡ್ರಿ. ಇಂಟು ಅಂಡ್ ಮೈನಸ್ ಅಂತಂದೈತೆ, ಇಂಟು ಅಂಡ್ ಮೈನಸ್ ಅಂತಂದೈತೆ. ಇಂಟು ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಮೈನಸ್ ಅಂತ ಬರ್ಕೋಬೇಕು. ಮೈನಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಅಂತಂದ್ ಮಾಡ್ಕೋಬೇಕು. ಅಂದ್ರೆ ಇಂಟರ್ಚೇಂಜ್ ಮಾಡ್ಕೋಬೇಕು. ಸೊ ಇಂಟು ಇದ್ದಲ್ಲಿ ಏನೋ, ಇಂಟು ಇದ್ದಲ್ಲಿ ಮೈನಸ್ ಬರ್ಕೋಬೇಕು. ಆಮೇಲೆ ಮೈನಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಬರ್ಕೋಬೇಕು. ಸೊ ನಾವು ಮೊದಲು ನೋಡ್ಕೋಬೇಕು ಇಂಟು ಅಂಡ್ ಮೈನಸ್ ಎಲ್ಲಿದಾವ ಅಂತ ನೋಡ್ಕೋಬೇಕು. ಇಂಟು ಎಲ್ಲೈತಿ, ಮಲ್ಟಿಪ್ಲಿಕೇಶನ್ ಇಲ್ಲೈತಿ, ಮೈನಸ್ ಇಲ್ಲೈತಿ. ಮೈನಸ್ ಇಲ್ಲದಲ್ಲಿ ಏನ್ ಮಾಡ್ಬೇಕು, ಇಂಟು ಬರೀಬೇಕು. ಇಂಟು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೈನಸ್ ಬರೀಬೇಕು. ಇವಾಗ ಇನ್ನೊಂದ್ಸಾರಿ ಏನಪ್ಪಾ ಅಂತಂದ್ ಹೇಳಿದ್ರೆ ರೀರೈಟ್ ಮಾಡ್ರಿ. ಡಿವೈಡೆಡ್ ಬೈ, ಇಲ್ಲಿ ಡಿವೈಡೆಡ್ ಬೈ ಐತಲ್ಲ, ಅದನ್ನ ನಾನು ಡಿವೈಡೆಡ್ ಬೈ ಈ ತರ ಬರ್ಕೊಂತೀನಿ. ಡಿವೈಡೆಡ್ ಬೈ 13, ಆಮೇಲೆ ಪ್ಲಸ್ 16, ಆಮೇಲೆ ಮೈನಸ್ 8. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ ಏನಂತಂತ ಹೇಳಿದ್ರೆ 17 ಅಂತ ಬರ್ಬೇಕು ನೋಡ್ರಿ. 13 ಒಂದ್ಲೆ, 13 ಮೂರ್ಲೆ. ಸೊ ಅದಾದ ನಂತರ ಏನ್ ಉಳಿತು ನೋಡ್ರಿ, 3 into 3 ಪ್ಲಸ್ 16 into 8. ಸೊ ಇಲ್ಲಿ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಮೊದಲು ಯಾವ್ದು ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗತ್ತ. ನಾನು ಡಿವೈಡೆಡ್ ಬೈ ಆಲ್ರೆಡಿ ಮಾಡ್ದೆ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ಅಲ್ಲೇ ಬಟ್ ಡಿವೈಡೆಡ್ ಬೈ ಮಾಡಿದೆ. ಇವಾಗ 3 into 3 9 ಆಯ್ತು. ಆಮೇಲೆ ಪ್ಲಸ್ 16 ಮೈನಸ್ 8. ನೆಕ್ಸ್ಟ್ ಯಾವ್ದು ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಇದನ್ನೆರಡು ಎಡಿಷನ್ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 25 ಬರುತ್ತಾ, -8. ಸೊ 25 ಅಲ್ಲಿ -8 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 17 ಬರುತ್ತಾ. ಅಂದ್ರೆ ನಾವು ಯಾವ ಎರಡು ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತಾ, ಆಪ್ಷನ್ 1 ಅನ್ನ. ಒಂದೊಂದ್ ಟೈಮ್ ಆಪ್ಷನ್ 1 ಇವೆಲ್ಲ ಬರಂಗಿಲ್ಲ. ನೆಕ್ಸ್ಟ್ ನಾನ್ ನಿಮ್ಗೆ ಏನಂತಂದ್ ಹೇಳಿ ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ, ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ನಿಮ್ಗೆಲ್ರಿಗೂ ಗೊತ್ತು ಬೋರ್ಡ್ ಮಾಸ್ ಅಂದ್ರೆ ಏನು ಅಂತಂದೇಳಿ. ಬೋರ್ಡ್ ಮಾಸ್ ಅಂದ್ರೆ ಏನು, BODMAS ಅಂತಂದ ಹೇಳಿ. ಬೋರ್ಡ್ ಮಾಸ್ BODMAS ಇಷ್ಟು ನೆನ್ಪಿಟ್ಬೋದು. ಬಿ ಅಂದ್ರೆ ಏನು, ಇಲ್ಲಿ ನೋಡ್ರಿ ಬ್ರಕೆಟ್ ಇದ್ದಿದ್ದು, ಈ ತರ ಬ್ರಕೆಟ್, ಈ ತರ ಬ್ರಕೆಟ್ಸ್ ಗಳು ಅಲ್ವಾ. ಈ ರೀತಿಯಾಗಿ ಏನಾದ್ರು ಬ್ರಕೆಟ್ಸ್ ಗಳು ಇಲ್ಲಿ ಬಂತು ಅಂತಂದ ಹೇಳಿದ್ರೆ, ಇಲ್ಲಿ ಕ್ವಶನ್ ಐತಲ್ಲ ಅದ್ರೊಳಗೆ ಬಂತು ಅಂತಂದ ಹೇಳಿದ್ರೆ ಅದನ್ನ ಫಸ್ಟ್ ಬಿಡಿಸ್ಬೇಕು. ಆ ಸೆಕ್ಷನ್ ಅಷ್ಟೇ ಫಸ್ಟ್ ಬಿಡಿಸ್ಬೇಕು. ಆಮೇಲೆ ಆಫ್ ಅಂತ ಬರುತ್ತೆ ನೋಡ್ರಿ, 8 of 4 ಅಂತಂದ್ ಈ ರೀತಿಯಾಗಿ ಬರುತ್ತೆ. ಸೊ ಹಿಂಗಂತಂದ್ ಹೇಳಿದ್ರೆ ಆಫ್ ಅಂತಂದ್ ಹೇಳಿದ್ರೆ ಇಲ್ಲಿ ನಾವು ಇದು ಇಂಟು ಅಂತ ಮಾಡ್ಬಿಟ್ಟು ನಾವು ಮಾಡ್ತೀವಿ, ಅದನ್ನ ಬಿಡಿಸ್ಬೇಕು ಮೊದಲು ಆಫ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಿ ಅಂತಂದ್ ಹೇಳಿದ್ರೆ ಡಿವಿಷನ್, ಡಿವೈಡೆಡ್ ಬೈ ಮಾಡ್ಬೇಕು ಮೊದಲು. ಆಮೇಲೆ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಇಂಟು ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಎಡಿಷನ್, ಪ್ಲಸ್ ಮಾಡ್ಬೇಕು. ಆಮೇಲೆ ಸಬ್ಸ್ಟ್ರಾಕ್ಷನ್ ಅಂತಂದ್ ಹೇಳಿದ್ರೆ ಮೈನಸ್. ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಬರ್ಬೇಕು. ಅದನ್ನ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಸೊ ಇಷ್ಟು ನೆನ್ಪಿಟ್ಕೊಡ್ರಿ, ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ, ಕನ್ನಡದಾಗೂ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ ತರ ಮಾಡ್ಬೇಕಂತಾನು ಹೇಳ್ತೀನಿ. ಸೊ ಇಲ್ಲಿ ಏನ್ ಕೊಟ್ಟಿದಾನ, ವಿಚ್ ಟೂ ಸೈನ್ಸ್ ಏನಂತಂದ ಹೇಳಿದ್ರೆ ಇದ್ರಲ್ಲಿ ಏನ್ ಕೊಟ್ಟಿದಾನಲ್ಲ ಇಷ್ಟು, ಈ ಇದ್ರೊಳಗಡೆ ಇಂಟು, ಡಿವೈಡೆಡ್ ಬೈ, ಮೈನಸ್, ಅದಾದ ನಂತರ ಪ್ಲಸ್ ಐತಲ್ಲ, ಅದ್ರೊಳಗಿನು ಯಾವ್ದಾದ್ರು ಎರಡು ಏನಂತಂದ ಹೇಳಿದ್ರೆ ಸೈನ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿ. ಯಾವ್ದಾದ್ರು ಎರಡು ಸೈನ್ ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಇಷ್ಟ ಆನ್ಸರ್ ಬರ್ಬೇಕು ಅಂತಂದ್ ಹೇಳಿದಾನೆ. ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ ನೋಡ್ರಿ. ಸೊ ಇಲ್ಲಿ ಏನೈತಪ್ಪ, 87 ಇಂಟು
ಸೊ ಅದಾದ ನಂತರ 24 ಡಿವೈಡೆಡ್ ಬೈ 12 ಮೈನಸ್ 16 ಪ್ಲಸ್ 14 ಅಂತಂದೈತೆ. ಇಷ್ಟ ಐತಾ? ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ತಗೊಳ್ಳೋಣ, ಮೈನಸ್ ಅಂಡ್ ಪ್ಲಸ್ ಅಂತ. ಮೈನಸ್ ಮತ್ತು ಪ್ಲಸ್ ಎಲ್ಲೈತಿ ನೋಡ್ರಿ ಸರ್, ಇಲ್ಲಿ ಮೈನಸ್ ಐತ್ರಿ, ಅದಾದ ನಂತರ ಇಲ್ಲಿ ಪ್ಲಸ್ ಐತ್ರಿ. ಸೊ ಇವೇನಂತಂದ್ ಹೇಳಿದ್ರೆ ಇವುಗಳನ್ನ ಇಂಟರ್ಚೇಂಜ್ ಮಾಡ್ಬೇಕ್ರಿ. ಇಂಟರ್ಚೇಂಜ್ ಮಾಡಿದ್ರೆ ಹೆಂಗ್ ಬರ್ಕೊಂತೀರಿ ನೋಡ್ರಿ, ಬರ್ಕೊಡ್ರಿ. ಸೊ ಈ ತರನ ಮಾಡ್ಬೇಕ ನೀವು, ಇಲ್ಲ ಅಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಡಿವೈಡೆಡ್ ಬೈ 12 ನಾನು ಏನಂತ ಬರ್ಕೊಂತೀನಿ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಂತೀನಿ. ಸೊ ಡಿವೈಡೆಡ್ ಬೈ 12 ಐತಲ್ಲ, ಇದನ್ನ ನಾನು ಏನಂತಂದ್ ಹೇಳಿದ್ರೆ ಇಲ್ಲಿ ಕೆಳಗಡೆ ಬರ್ಕೊಂತೀನಿ. ಸೊ ಈ ತರ ಬರ್ಕೋಬಹುದಾ? ಎಸ್, ನೀವು ಯಾವ ತರನು ಬರ್ಕೋಬಹುದು. ನನಗೆ ಈಸಿ ಆಗತ್ತೆ, ನಾ ಇನ್ನೊಂದು ಸ್ಟೆಪ್ ಯಾಕೆ ಹೋಗ್ಲಿ ಸರ್, ಡಿವೈಡೆಡ್ ಬೈ 12 ಮಾಡ್ಕೊಂಡು. ಇಲ್ಲಿ ಮೈನಸ್ ಐತಲ್ಲ, ಮೈನಸ್ ಇದ್ದಲ್ಲಿ ಏನ್ ಮಾಡ್ಬೇಕು, ಪ್ಲಸ್ ಅಂತ ಬರೀಬೇಕು. ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ಮೈನಸ್ ಅಂತ ಬರಬೇಕು. ಅವನ್ನೆರಡು ಇಂಟರ್ಚೇಂಜ್ ಮಾಡ್ಬೇಕು. ಮೈನಸ್ ಪ್ಲಸ್ ನ ಮೊದಲು ಇಂಟರ್ಚೇಂಜ್ ಮಾಡಿದ್ವಿ, ಮಾಡ್ರಿ ನೋಡೋಣ. ಇಲ್ಲಿ ಮೈನಸ್ ಇದ್ದಲ್ಲಿ ಏನ್ ಬರಿಬೇಕು, ಪ್ಲಸ್ 16 ಅಂತ ಬರಿಬೇಕು. ಆಮೇಲೆ ಪ್ಲಸ್ ಇದ್ದಲ್ಲಿ ಏನ್ ಬರಬೇಕು, ಮೈನಸ್ 14. ನಾವು ಫಸ್ಟ್ ಆಪ್ಷನ್ ತಗೊಂಡೇವು, ಇಲ್ಲಿ ಆಪ್ಷನ್ ನೋಡಿ ಇದು ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬ್ರಾಕೆಟ್ ಏನಾದ್ರು ಐತಾ, ಇಲ್ಲ. ಅದಾದ ನಂತರ ಆಫ್ ಅಂತಂದ್ ಏನಾದ್ರು ಐತಾ, ಇದರಲ್ಲಿ ಇಲ್ಲ. ಸರ್ ನೆಕ್ಸ್ಟ್ ಡಿವಿಷನ್, ಹಾ ಸರ್ ಡಿವಿಷನ್ ಐತ್ರಿ, ಇಷ್ಟು ಡಿವಿಷನ್ ಐತಲ್ಲ, ಇದನ್ನ ಮಾಡ್ಬೇಕು ಇವಾಗ. ಡಿವಿಷನ್ ಫಸ್ಟ್ ಮಾಡ್ರಿ, 12 ಒಂದ್ಲೆ 12 ಎರಡ್ಲೆ. ಸೊ ಎಷ್ಟು ಉಳಿತು ನೋಡ್ರಿ, 87 ಇಂಟು 2 ಅಷ್ಟೇ ಉಳಿತು. ಅದಾದ ನಂತರ ಪ್ಲಸ್ 16, ಅದಾದ ನಂತರ ಮೈನಸ್ 14. ನೆಕ್ಸ್ಟ್ ಏನ್ ಹೇಳಿದಾರ ಸರ್, ಡಿವಿಷನ್ ಆಯ್ತು, ಮತ್ತೆ ಡಿವಿಷನ್ ಎಲ್ಲದಾದ್ರು ಇಲ್ಲ, ಮಲ್ಟಿಪ್ಲಿಕೇಶನ್ ಅಂತಂದ್ ಹೇಳಿದ್ರೆ ಇಂಟು ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇದನ್ನ ಮಾಡ್ಬೇಕು. ಇವಾಗ ಮಾಡ್ರಿ ಇದನ್ನ, 87 ಇಂಟು 2 ಮಾಡ್ರಿ ಎಷ್ಟು ಬರುತ್ತೆ, 2 7 14, 2 8 16, 2 7 14, 2 8 16 ಪ್ಲಸ್ 1 17. ಸೊ 174. ಸೊ ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ, 16 ಮೈನಸ್ 14. ಅದಾದ ನಂತರ ಇದ್ರಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ನೆಕ್ಸ್ಟ್ ಎಡಿಷನ್ ಮಾಡ್ಬೇಕು. ಎಡಿಷನ್ ಅಂತಂದ್ ಹೇಳಿದ್ರೆ ಇಷ್ಟು. ಸೊ 174ದಾಗ 16 ಕೂಡಿಸಿದ್ರೆ ಎಷ್ಟಾಯ್ತು, ಸೊ 6 4 10 ರೀ. ಅದಾದ ನಂತರ ನೆಕ್ಸ್ಟ್ ರೀ 7 8 9 ರೀ ಸರ್, 190 ಆಯ್ತು. 190 ಮೈನಸ್ 14, ಇನ್ನು ಉಳಿದಿದ್ದು ಎಷ್ಟು, ಮೈನಸ್ ಒಂದಲ್ಲ, ಇದನ್ನ ಮಾಡ್ರಿ. 190ರಾಗ 14 ಕಳೆದ್ರೆ ಎಷ್ಟು ಬಂತು, 6 ಉಳಿತು. ಅದಾದ ನಂತರ ಸೊ 9ರಾಗ 2 ಕಳೆದ್ರೆ ಎಷ್ಟಾಯ್ತು, 7 ಆಯ್ತು. 176. ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1 ಅಂತಂದ್ ಹೇಳ್ತೀವಿ. ಇಲ್ಲಿ ಆಪ್ಷನ್ 1 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗೈತೆ, ನಮ್ಗೆ ಆನ್ಸರ್ ಬಂದ್ಬಿಡ್ತಾವ, ಮುಂದಿನ ಮಾಡೋದ್ ಬೇಡ. ಸೊ ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಮೈನಸ್ ಅಂಡ್ ಪ್ಲಸ್ ಅನ್ನ ನಾವೆಲ್ಲಾದ್ರೂ ಚೇಂಜ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಅಂತಂದ್ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನಾ ಮಾಡಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಮುಂದೆ ಇನ್ನೂ ಬರ್ತಾವ, ಅದ್ರ ಬಗ್ಗೆ ನಾವು ಮಾಡ್ತಾ ಹೋಗೋಣ. ನಮ್ದು ರೂಲ್ಸ್ ಏನು ಸರ್, ಬೋರ್ಡ್ ಮಾಸ್ ಮಾಡ್ಬೇಕ್ರಿ, BODMAS, ಬೋರ್ಡ್ ಮಾಸ್. ಸೊ ಈಗ ಬರ್ಕೋತೀನಿ ನೋಡ್ರಿ, 72 ಮೈನಸ್ 6 ಪ್ಲಸ್ 2 ಇಂಟು 216 ಡಿವೈಡೆಡ್ ಬೈ 24. ಇದನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 420 ಬರ್ಬೇಕು. ಇಷ್ಟ ಆಯ್ತಾ? ಸೊ ಇಲ್ಲಿ ಈಕ್ವಲ್ ಅಂತ ಹಾಕೊಡ್ರಿ, ಇಲ್ಲ ಡೈರೆಕ್ಟ್ ಹಂಗ ಮಾಡ್ತಾ ಹೋಗ್ರಿ. ಸರ್ ಇವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ತಗೊಳ್ರಿ. ಫಸ್ಟ್ ಆಪ್ಷನ್ ಏನೈತಿ, ಇಂಟು ಅಂಡ್ ಡಿವೈಡೆಡ್ ಬೈ. ಇಂಟು ಎಲ್ಲಿ ಹುಡುಕ್ಯಾಡ್ರಿ, ಇಂಟು ಇಲ್ಲೈತಿ. ಡಿವೈಡೆಡ್ ಬೈ ಎಲ್ಲೈತಿ, ಇಲ್ಲೈತಿ. ಸೊ ಇದನ್ನ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವು ಇಂಟರ್ಚೇಂಜ್ ಮಾಡ್ಬೇಕು. ಇವಾಗ ಇನ್ನೇನ್ ಮಾಡ್ಬೇಕು, ಸಮೀಕರಣ ಸರಿಪಡಿಸಕ್ಕೆ 2 ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸ್ಬೇಕು. ಇಂಟರ್ಚೇಂಜ್ ಅಂದ್ರೆ ಬದಲಾಯಿಸೋದು. ಈಗ ಬದಲಾಯಿಸಿ ಬರ್ಕೊಡ್ರಿ ನೋಡೋಣ. ಸೊ 72 ಉಳಿದಿದ್ದೆಲ್ಲ ಹಂಗ ಬರ್ಕೋಬೇಕು, ಮೈನಸ್ 6 ಪ್ಲಸ್ 2. ಇಲ್ಲಿ ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಇವು ಎರಡೇ ಚೇಂಜ್ ಮಾಡ್ಬೇಕು, ಏನೇ ಚೇಂಜ್ ಮಾಡೋರು ಇಂಟು ಡಿವೈಡೆಡ್ ಬೈ. ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಮಾಡೋದು, ಡಿವೈಡೆಡ್ ಬೈ ಅಲ್ಲಿ ಇಂಟು ಮಾಡೋದು. ಸೊ ಇಲ್ಲಿ ನೋಡ್ರಿ, ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಮಾಡಿದೆ, ಇನ್ನ ಡಿವೈಡೆಡ್ ಬೈ ಐತಲ್ಲ, ಅಲ್ಲಿ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಸೊ ಡಿವೈಡೆಡ್ ಬೈ 216 ಇಂಟು ಏನಂತಂದ್ ಹೇಳಿದ್ರೆ 24 ಆಯ್ತು. ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಮೊದಲು ಏನ್ ಸಾಲ್ವ್ ಮಾಡ್ಬೇಕು, ಬ್ರಾಕೆಟ್ ಐತೇನ್ರಿ, ಇಲ್ಲ. ಆಫ್ ಅಂತಂದ್ ಐತಾ, ಇಲ್ಲ. ಡಿವಿಷನ್ ಅಂದ್ರೆ ಡಿವೈಡೆಡ್ ಬೈ ಐತೆ, ಡಿವೈಡೆಡ್ ಬೈ ಮೊದಲು ಮಾಡ್ಬೇಕು. ಇದು ಡಿವೈಡೆಡ್ ಬೈ. ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂದ್ರೆ 72 ಮೈನಸ್ 6 ಪ್ಲಸ್ 2, ಇದನ್ನೇ ಐತಲ್ಲ, ಇದನ್ನ ಕೆಳಗಡೆ ಬರ್ಕೊಂತೀನಿ. 216 ಇಂಟು 24 ಅಂತ ಆಗತ್ತ. ಇಲ್ಲಿ ನೋಡ್ರಿ, 2 ಒಂದ್ಲೆ. ಸೊ 2 ಒಂದ್ಲೆ 2, ಅದಾದ ನಂತರ 2 8 16. ನಮ್ಗೆ ಏನ್ ಉಳಿತಿದೆ ಅಂತಂದ್ ಹೇಳಿದ್ರ, ಸೊ ಇಲ್ಲಿ ಬರ್ಕೋತೀವಿ ನೋಡ್ರಿ, 72 ಮೈನಸ್ 6 ಪ್ಲಸ್ 1 ಡಿವೈಡೆಡ್ ಬೈ ಕೆಳಗಡೆ 108 ಉಳಿತು. ಅದಾದ ನಂತರ 24. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಉಳಿತೈತಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಮಲ್ಟಿಪ್ಲಿಕೇಶನ್ ಅಂತಂದ್ ಹೇಳಿದ್ರೆ ಇವೆರಡು ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ರಿ ಏನ್ ಬರುತ್ತೆ ಇಲ್ಲೇ. ಸೊ ಏನಂತಂದ್ ಹೇಳಿದ್ರೆ 2 ಒಂದ್ಲೆ 2 ಎರಡ್ಲೆ 4. ಸೊ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ ಮಾಡ್ಬೇಕು. ಇವಾಗ ಇದನ್ನ ಯಾಕೆ ಡಿವೈಡೆಡ್ ಬೈ ಮಾಡತ್ತೀರಿ ಅಂದ್ರೆ ನಮ್ಗೆ ಹಂಗ್ ಬಂದೈತಿ ಇವಾಗ. ಸೊ 2 5 10, ಆಮೇಲೆ 2 4 8, ಆಮೇಲೆ 2 6 12, ಅದಾದ ನಂತರ 2 1 2 7 14. ಸೊ ನಮ್ಗೆ ಎಷ್ಟು ಅಂತ ಹೇಳಿದ್ರೆ ಏನ್ ಉಳಿತು ನೋಡ್ರಿ, 72 ಮೈನಸ್ 6
ಪ್ಲಸ್ 6/17 ಅಂತ ಉಳಿತು. ಇಲ್ಲಿ ನಾನು ಉಳಿದದ್ದು ಇಲ್ಲಿ ಮಾಡ್ತೀನಿ ನೋಡ್ರಿ, 72 ಮೈನಸ್ 6 ಪ್ಲಸ್ 6/17. ನೆಕ್ಸ್ಟ್ ಏನ್ ಮಾಡ್ಬೇಕು, ಎಡಿಷನ್ ಅಂತ ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಸೊ 6 ಪ್ಲಸ್ 6/17 ಅಂತಂದೈತೆ. ಸೊ ಇದನ್ನೆಲ್ಲ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಡಿವೈಡೆಡ್ ಬೈ ನೀವ್ ಎಷ್ಟ ತಗೊಂಡ್ ಹೋಗ್ರಿ, ಪ್ಲಸ್ ಮಾಡ್ರಿ ಮೈನಸ್ ಮಾಡ್ರಿ ಲಸ ತಕೊಂಡ್ ಮಾಡ್ಬೇಕಂತಂದ್ ಹೇಳಿದ್ರೆ /17 ಅಂತ ಬರುತ್ತೆ. /17 ಅಂತಂದ್ ಬಂದ್ರೆ ಇದು ಆಪ್ಷನ್ ಕರೆಕ್ಟ್ ಆಗತ್ತೆ ನೋಡ್ರಿ? ಆಗಂಗಿಲ್ಲ, ಪಾಯಿಂಟ್ ಒಳಗಡೆ ಬರುತ್ತ. ಕರೆಕ್ಟಾ? ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಯಿಂಟ್ಸ್ ಒಳಗಡೆ ಬರುತ್ತ. ಸೊ ಅದಕ್ಕೋಸ್ಕರ ನಮ್ಗಿದ ಆಪ್ಷನ್ ಕರೆಕ್ಟ್ ಆಗಂಗಿಲ್ಲ. ಈಗ ಫಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ನಮ್ದ ರಾಂಗ್ ಆಯ್ತು. ಫಸ್ಟ್ ಆಪ್ಷನ್ ರಾಂಗ್ ಆಯ್ತು ನಮ್ದು. ಇವಾಗ ಇನ್ನೇನ್ ಮಾಡಕ್ಕಾಗತ್ತೆ, ಸೆಕೆಂಡ್ ಆಪ್ಷನ್ ಹೋಗ್ಬೇಕು. ಇದೇ ತರ ಏನಂತಂದ್ ಹೇಳಿದ್ರೆ ನೀವು ನೋಡ್ತಾ ಹೋಗ್ಬೇಕ್ರು. ಸೊ ನಿಮ್ಗೇನ್ ಇವಾಗ ನನ್ ಕ್ಲಾಸ್ ಕೇಳಾಕತ್ತೀರಿ ಅಂತಂದ್ ಹೇಳ್ಬಿಟ್ಟು ನಿಮ್ಗೆ ಸ್ವಲ್ಪ ಕೇಳಕ್ ಲೇಟ್ ಆಗತ್ತೆ ಅಷ್ಟೇ. ಬಟ್ ಅದ್ರ ಒಂದ್ಸರಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 1 ನಿಮಿಷನಾಗ ಅಂತಂದ್ ಹೇಳಿದ್ರೆ 4 ಆಪ್ಷನ್ ಕ್ಲಿಯರ್ ಮಾಡ್ಬಿಡ್ತೀರಿ. ಸೊ ಇವಾಗ ಏನ್ ಮಾಡ್ಬೇಕು, ನಾವು ನೆಕ್ಸ್ಟ್ ಆಪ್ಷನ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ಆಪ್ಷನ್ ಏನೈತಿ, ನೆಕ್ಸ್ಟ್ ಆಪ್ಷನ್ ಮೈನಸ್ ಇಂಟು ಚೇಂಜ್ ಮಾಡ್ಬೇಕು. ಮೈನಸ್ ಅಂಡ್ ಇಂಟು ಐತಿ, ಅದನ್ನ ಚೇಂಜ್ ಮಾಡ್ಬೇಕು. ಮೈನಸ್ ಎಲ್ಲ ಐತಿ ಹುಡುಕ್ಯಾಡ್ರಿ, ಮೈನಸ್ ಇಲ್ಲ ಐತಿ ಸರ್, ಇಂಟು ಇಲ್ಲ ಐತಿ. ಇವ್ನ ಎರಡು ಏನಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡ್ಬೇಕು. ಮಾಡ್ರಿ ನೋಡೋಣ ಸರ್. 72 ಇಂಟು ಮೈನಸ್ ಇದ್ದಲ್ಲಿ ಏನ್ ಬರಿಬೇಕ್ರಿ ಸರ, ಇಂಟು ಬರಿಬೇಕ್ರಿ. ಇಲ್ಲಿ ಇಂಟು 6 ಪ್ಲಸ್ ಹಂಗ ಬರ್ಕೊಂಡ್ರಿ 2 ಆಯ್ತು. ಇಲ್ಲಿ ಇಂಟು ಇದ್ದಲ್ಲಿ ಏನ್ ಮಾಡ್ಬೇಕ್ರಿ ಸರ, ಮೈನಸ್ ಬರ್ಕೋಬೇಕ್ರಿ. ಮೈನಸ್ 216 ಇದೇನೈತಲ್ಲ ಇದನ್ನ ಕೆಳಗಡೆ ಬರ್ಕೊಂಡ್ಬಿಡ್ತೀವಿ. ಸೊ ನೆಕ್ಸ್ಟ್ ನಾವು ಫಸ್ಟ್ ಏನ್ ಮಾಡ್ಬೇಕು, ಬ್ರಾಕೆಟ್ ಇಲ್ಲ ಆಫ್ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಡಿವಿಷನ್ ಮಾಡ್ಬೇಕು. ಮಾಡ್ರಿ ಇಲ್ಲಿ. ಸೊ 2 ಒಂದ್ಲೆ 2 2 4, ಅದಾದ ನಂತರ 2 ಒಂದ್ಲೆ 2 ಇಷ್ಟರಲ್ಲೇ ಆಗತ್ತ. ಸೊ ಅದಾದ ನಂತರ ನೋಡ್ರಿ 12 9 ಸಾರಿ 12 ಒಂದ್ಲೆ ಬೇಡ ಚಿಕ್ಕ ಚಿಕ್ಕದಾಗೆ ಮಾಡೋಣ. 2 6 12, 2 5 10, 2 4 8, 6 ಒಂದ್ಲೆ 6 9 ಎಷ್ಟು ಉಳಿತು ನೋಡ್ರಿ. ಸೊ 72 ಇಂಟು 6 ಪ್ಲಸ್ 2, ಅದಾದ ನಂತರ ಮೈನಸ್ ಚಿಹ್ನೆ ಹೆಂಗ ಬರುತ್ತೆ ಇಲ್ಲಿ ಕೆಳಗಡೆ. ಇಲ್ಲಿ ಎಷ್ಟು ಉಳಿತಪ್ಪ ಅಂತಂದ ಹೇಳಿದ್ರೆ 9 ಉಳಿತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಇಷ್ಟ್ರೊಳಗಡೆ ಮೈನಸ್ ಪ್ಲಸ್ ಸಾರಿ ಇಂಟು ಪ್ಲಸ್ ಮೈನಸ್ ಐತಾ. ನೆಕ್ಸ್ಟ್ ಯಾವ್ದು ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ರಿ. 72 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತಾ, 6 2 12, 6 7 42 43, 6 2 12, 6 7 42 43 ಆಯ್ತು ಸರ್. 432 ಪ್ಲಸ್ 2 ಆಮೇಲೆ ಮೈನಸ್ 9. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಎಡಿಷನ್ ಮಾಡ್ಬೇಕ್ರಿ, ಪ್ಲಸ್ ಮಾಡ್ಬೇಕು. ಮಾಡ್ರಿ ಇದನ್ನ 2 ಪ್ಲಸ್ ಮಾಡ್ರಿ ಸರ್. 434 ಮೈನಸ್ 9, 434 ಮೈನಸ್ 9 ಮಾಡ್ರಿ ಎಷ್ಟು ಬರುತ್ತಾ, ಎಸ್ 5. ಅದಾದ ನಂತರ 3 425 ಅಂತ ಬಂತು. ಬಟ್ ಅದ್ರ ಇಲ್ಲಿ 425 ಅಂದ್ರ ಎರಡನೇ ಆಪ್ಷನ್ ಕೂಡ ಏನಂತಂದ್ ಹೇಳಿದ್ರೆ ನಮ್ಗೆ ಆಗ್ ಬರಂಗಿಲ್ಲ. ಎರಡನೇ ಆಪ್ಷನ್ ಕರೆಕ್ಟ್ ಇಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಮೂರನೇ ಆಪ್ಷನ್ ಹೋಗ್ಬೇಕು. ನೋಡ್ರಿ ಮೂರನೇ ಆಪ್ಷನ್ ಏನೈತಿ, ಮೂರನೇ ಆಪ್ಷನ್ ಏನೈತಪ್ಪ ಅಂತಂದ ಹೇಳಿದ್ರ ಮೈನಸ್ ಮತ್ತು ಪ್ಲಸ್ ಐತಿ. ಮೈನಸ್ ಮತ್ತು ಪ್ಲಸ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡ್ಬೇಕು. ಇವಾಗ ಇಂಟರ್ಚೇಂಜ್ ಮಾಡೋಣ. ನೆಕ್ಸ್ಟ್ ಏನೈತಿ, ಮೈನಸ್ ಅಂಡ್ ಪ್ಲಸ್, ಮೈನಸ್ ಮತ್ತು ಪ್ಲಸ್ ನ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಚೇಂಜ್ ಮಾಡ್ಬೇಕು. ಈಗ ನಾವು ಹುಡುಕ್ಯಾಡ್ಬೇಕು, ಮೈನಸ್ ಎಲ್ಲೈತಿ ಇಲ್ಲೈತಿ, ಪ್ಲಸ್ ಎಲ್ಲೈತಿ ಇಲ್ಲೈತಿ. ಇದನ್ನೇನ್ ನಾವು ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಬೇಕು ಇವಾಗ. ನೋಡ್ರಿ ಸೊ 72 ಮೈನಸ್ ಇದ್ದಲ್ಲಿ ಪ್ಲಸ್ ಬರಿಬೇಕು. ಅದಾದ ನಂತರ 6 ಪ್ಲಸ್ ಇದ್ದಲ್ಲಿ ಮೈನಸ್ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ 8 216 ಡಿವೈಡೆಡ್ ಬೈ 24. ನಾವ್ ಆಗ್ಲೇ ಮಾಡಿದ್ವಿ 24 ಒಂದ್ಲೆ. ಅದಾದ ನಂತರ ನೆಕ್ಸ್ಟ್ ಎಷ್ಟು ಅಂತಂದ್ರೆ 24 9 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 216 ಆಗತ್ತ. ನೆಕ್ಸ್ಟ್ ನೋಡ್ರಿ 72 ಪ್ಲಸ್ 6 ಮೈನಸ್ 2 ಇಂಟು 9 ಆಯ್ತು. ಏನಾಯ್ತು, ಇಂಟು 9 ಆಯ್ತು. ಇವಾಗ ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಏನ್ ಮಾಡ್ಬೇಕು, ಬೋರ್ಡ್ ಮಾಸ್ ಪ್ರಕಾರ. ಬೋರ್ಡ್ ಮಾಸ್ ಇಲ್ಲಿ ನೋಡ್ರಿ ಬ್ರಾಕೆಟ್ ಇಲ್ಲ ಆಫ್ ಆಯ್ತು. ಡಿವಿಷನ್ ಈಗ ಮಾಡಿದ್ ನಾನು, ಇವಾಗ ಡಿವಿಷನ್ ಏನ್ ಮುಗಿಸಿದ್ನಿ. ಅದಾದಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಐತಿ ಇಲ್ಲೈತಿ. ಸೊ 72 ಪ್ಲಸ್ 6, ಸೊ ಇದೆಷ್ಟಾಗತ್ತಂದ್ರೆ 2 9 18 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 72 ಪ್ಲಸ್ 6 ಇದು ಮೈನಸ್ ಪ್ಲಸ್ ಐತ್ಲಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಸೊ ಇದೆಷ್ಟಾಯ್ತಂದ್ರೆ 78. ಅದಾದ ನಂತರ ಮೈನಸ್ 18. 78 ಮೈನಸ್ 18 ಕಳೆದ್ರೆ ಎಷ್ಟಾಯ್ತು, 60 ಬಂತು. ಇಲ್ಲೆಲ್ಲಾದ್ರೂ 60 ಐತಾ. ಎಸ್ ನೋಡ್ರಿ, ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಮೂರನೇ ಆಪ್ಷನ್ ಆಗಂಗಿಲ್ಲ. ಇನ್ ನಾಲ್ಕನೇ ಆಪ್ಷನ್ ಅನ್ನ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕು. ಸೊ ಚೆಕ್ ಮಾಡ್ಬೇಕು. ಈಗ ನೋಡೋಣ ಯಾವ್ದು ಏನಾಗತ್ತೆ, ಕರೆಕ್ಟ್ ಬರುತ್ತೋ ಇಲ್ವೋ
ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವು ರಾಂಗ್ ಮಾಡಿದೀವಿ ಅಂತಂದ್ ಅರ್ಥ. ಸೊ ಇವಾಗ ಲಾಸ್ಟ್ ಆಪ್ಷನ್ 3 ಆಪ್ಷನ್ ಚೆಕ್ ಮಾಡಿದ್ವಿ, 3 ಆಪ್ಷನ್ ಬರ್ಲಿಲ್ಲ ನಮ್ಗೆ ಆನ್ಸರ್. ಲಾಸ್ಟ್ ಆಪ್ಷನ್ ಐತೆ, ಅದ್ನ ಏನೇನು ಚೇಂಜ್ ಮಾಡ್ಬೇಕಂತಂದ್ ಹೇಳಿ. 72 ಮೈನಸ್ 6 ಪ್ಲಸ್ 2 ಇಂಟು 216 ಡಿವೈಡೆಡ್ ಬೈ 24 ಅಂತಂದೈತೆ. ಲಾಸ್ಟ್ ಏನ್ ಚೇಂಜ್ ಮಾಡಬೇಕು, ಮೈನಸ್ ಅಂಡ್ ಡಿವೈಡೆಡ್ ಬೈ ಏನಂತ ಹೇಳಿದ್ರೆ ನಾವು ಚೇಂಜ್ ಮಾಡ್ಬೇಕು. ಇವಾಗ ಚೇಂಜ್ ಮಾಡ್ರಿ ನೋಡೋಣ. ಸೊ ಮೈನಸ್ ಎಲ್ಲ ಐತಿ ಹುಡುಕ್ಯಾಡ್ರಿ, ಮೈನಸ್ ಇಲ್ಲಿ ಐತಿ, ಡಿವೈಡೆಡ್ ಬೈ ಐತಿ. ಮೈನಸ್ ಇದ್ದಲ್ಲಿ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಮಾಡ್ಬೇಕು. ಮಾಡ್ರಿ ನೋಡೋಣ. ಸೊ 72 ಡಿವೈಡೆಡ್ ಬೈ 6 ಅಂತ ಈ ತರ ಬರ್ಕೋತೀನಿ. ಆಮೇಲೆ 2 ಇಂಟು 216 ಸೊ ಡಿವೈಡೆಡ್ ಬೈ ಇದಲ್ಲಿ ಮೈನಸ್ ಅಂತ ಬರೆದ್ಬಿಟ್ಟು 24 ಅಂತ ಮಾಡ್ರಿ. 6 ಒಂದ್ಲೆ ನೋಡ್ರಿ, 6 ಒಂದ್ಲೆ 6 ಎರಡ್ಲೆ. ಸೊ 12 ಪ್ಲಸ್ 2 ಅದಾದ ನಂತರ 216 ಮೈನಸ್ 24. ನೆಕ್ಸ್ಟ್ ಬೋರ್ಡ್ ಮಾಸ್ ಪ್ರಕಾರ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ಪ್ರಕಾರ ಡಿವಿಷನ್ ಮಾಡಿದ್ವಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇವೆರಡು ಮಾಡ್ಬೇಕು. 216 ಇಂಟು 2 ಮಾಡ್ರೆ ಎಷ್ಟು ಬರುತ್ತಾ, ಸೊ 2 6 12, 2 1 2 3, ಆಮೇಲೆ 2 2 4. ಇಲ್ಲಿ ನೋಡ್ರಿ 12 ಪ್ಲಸ್ 432 ಮೈನಸ್ 24. ಪ್ಲಸ್ ಮತ್ತು ಮೈನಸ್ ಒಳಗಡೆ ಏನ್ ಮಾಡ್ಬೇಕು, ಫಸ್ಟ್ಗೆ ಪ್ಲಸ್ ಮಾಡ್ಬೇಕು. ಇದ್ ಮಾಡ್ರಿ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 444 ಬರುತ್ತಾ, ಮೈನಸ್ 24. 444ರಲ್ಲಿ ಮೈನಸ್ 24 ಕಳೆದ್ರೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 420 ಅಂತ ಬರುತ್ತಾ. ಅಂದ್ರೆ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತ. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೇಮ್ ಅದೇ ತರ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತೆ, 790. ಸೊ ಇದನ್ನು ಒಂದೇನಂತಂದ ಹೇಳಿದ್ರೆ ನಾನೇ ಮಾಡ್ತೀನಿ. ಸೊ 790 ಅಂತಂದೈತೆ, ಆಮೇಲೆ ಪ್ಲಸ್ 5, ಆಮೇಲೆ ಡಿವೈಡೆಡ್ ಬೈ 58, ಆಮೇಲೆ ಇಂಟು ಏನಂತಂದ ಹೇಳಿದ್ರೆ 5, ಆಮೇಲೆ ಮೈನಸ್ 96 ಮಾಡಿತು ಅಂತಂದ ಹೇಳಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 352 ಬರ್ಬೇಕು. ಇದು ಬರ್ಬೇಕಂತಂದ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಬೇಕು. ಸೊ ಇಲ್ಲಿ ಏನೇನ್ ಚೇಂಜಸ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಆಪ್ಷನ್ ಅನ್ನ ತಗೊಳ್ಳೋಣ, ಪ್ಲಸ್ ಆಮೇಲೆ ಡಿವೈಡೆಡ್ ಬೈ ಅಂತಂದೈತೆ, ಪ್ಲಸ್ ಆಮೇಲೆ ಡಿವೈಡೆಡ್ ಬೈ. ಸೊ ಅವುಗಳ ಎರಡುಗಳನ್ನ ಏನಂತಂದ ಹೇಳಿದ್ರೆ ನಾವು ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಪ್ಲಸ್ ಡಿವೈಡೆಡ್ ಬೈ ಅಂತಂದೈತೆ. ಈಗ ಹುಡುಕ್ಯಾಡ್ರಿ, ಪ್ಲಸ್ ಎಲ್ಲೈತಿ, ಇಲ್ಲೈತಿ, ಆಮೇಲೆ ಡಿವೈಡೆಡ್ ಬೈ ಎಲ್ಲೈತಿ, ಸರ್ ಇಲ್ಲೈತ್ರಿ. ಸೊ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಅಂತ ಮಾಡ್ಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಏನಂತಂದ ಹೇಳಿದ್ರೆ ಪ್ಲಸ್ ಅಂತ ಮಾಡ್ಬೇಕು. ಈಗ ಬರ್ಕೊಡ್ರಿ. ಸೊ 790 ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರ್ಕೋತೀನಿ, ಡಿವೈಡೆಡ್ ಬೈ 5 ಅಂತಂದ ಹೇಳಿ. ಸೊ ಅದಾದ ನಂತರ ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಆಗತ್ತ. ಅದಾದ ನಂತರ 58, ಆಮೇಲೆ ಇಂಟು 5 ಮೈನಸ್ 96. ನೋಡ್ರಿ ಇಲ್ಲಿ ಹೋಗುತ್ತೆ ನೋಡ್ರಿ. ಎಸ್ ರೀ, 5 1 5, 2 ಉಳಿತು 29 ಆಯ್ತು, 5 5 25, ಸರ್ 4 ಉಳಿತ್ರಿ 40 ಆಯ್ತು, 5 8 40, ಸರ್ 158 ಉಳಿತ್ರಿ. ಆಮೇಲೆ 58 ಇಂಟು 5 ಮೈನಸ್ 96. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಬ್ರಕೆಟ್ ಇಲ್ಲ, ಆಫ್ ಇಲ್ಲ, ಸರ್ ಡಿವಿಷನ್ ಆಲ್ರೆಡಿ ಮುಗಿಸಿದ್ವಿ, ಡಿವಿಷನ್. ಆಮೇಲೆ ಇನ್ನೇನು ಉಳಿತು, ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಮಾಡ್ರಿ. 58 ಇಂಟು 5 ಮಾಡ್ಬೇಕು. ಇವಾಗ ಎಷ್ಟಾಗುತ್ತೆ ನೋಡಿ, 5 8 40, 5 5 25 ಪ್ಲಸ್ 4 29. ಸೊ ಎಷ್ಟಾಯ್ತು, 158 ಪ್ಲಸ್ 290 ಮೈನಸ್ 96 ಆಯ್ತು. ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಅಂತಂದೈತೆ. ಅದ್ರಲ್ಲಿ ಫಸ್ಟ್ ಯಾವ್ದು ಮಾಡ್ಬೇಕಂದ್ರೆ ಎಡಿಷನ್. ಎಡಿಷನ್ ಮಾಡ್ಬೇಕು. ಇವಾಗ ಮಾಡ್ರಿ, 290ರಾಗ 158 ಕೂಡ್ಸ್ರಿ, ಎಷ್ಟಾಯ್ತು, 8 9 5 14, 2 1 3 4, 448 ಆಯ್ತು. 448 ಮೈನಸ್ 96. ಇಲ್ಲಿ ನೋಡ್ರಿ 448ರಾಗ 96 ಕಳೀರಿ, ಸರಿ 2 ಉಳಿತ್ರಿ. ಅದಾದ ನಂತರ ನೆಕ್ಸ್ಟ್ ರೀ 14ರಾಗ 9 ಕಳೆದ್ರೆ 5 ಉಳಿತ್ರಿ, ಆಮೇಲೆ 352. ನೋಡ್ರಿ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಪ್ಲಸ್ ಅಂಡ್ ನೋಡ್ರಿ ಪ್ಲಸ್ ಅಂಡ್ ಡಿವೈಡೆಡ್ ಬೈ ಫಸ್ಟ್ ಆಪ್ಷನ್ ಚೇಂಜ್ ಮಾಡಿದ್ವು ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ 352. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಬೇಕು. ಇದ್ ನೋಡ್ರಿ ಈಸಿ ಐತಿದು. 56 ಡಿವೈಡೆಡ್ ಬೈ 16 ಇಂಟು 8 ಪ್ಲಸ್ 45 ಆಮೇಲೆ ಇಂಟು 13 ಅಂತಂದೈತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ 697 ಬರ್ಬೇಕು. 697 ಬರ್ಬೇಕು. ಬಟ್ ಆದ್ರೆ ಇಲ್ಲೇನ್ ಮಾಡಿದಾರು, ಇಲ್ಲೇನ್ ಮಾಡಿದಾರ ಅಂತಂದ ಹೇಳಿದ್ರೆ ಸೈನ್ಗಳನ್ನ ಚೇಂಜ್ ಮಾಡತ್ತಿಲ್ಲ, ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡತ್ತಿಲ್ಲ. ಇಲ್ಲೇನ್ ಮಾಡತ್ತಾರ ಅಂತಂದ ಹೇಳಿದ್ರೆ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ತಿದಾರ.
ಫಸ್ಟ್ ನಾವು ನೋಡೋಣ ಏನಂತಂದೈತಿ 8 ಮತ್ತು 13 ಚೇಂಜ್ ಮಾಡಿದ್ರ ಇಲ್ಲಿ ನೋಡ್ರಿ 8 13 ಚೇಂಜ್ ಮಾಡಿದ ಅಂತಂದ ಹೇಳಿ ನಂಗೆ 697 ಬರುತ್ತೆ ಇಲ್ಲ ನೋಡ್ಬೇಕು ನಾವು ಈಗ ಹುಡುಕಾಡ್ಬೇಕು 8 13 ಇಲ್ಲೈತಿ 8 ಇಲ್ಲೈತಿ 13 ಇಲ್ಲೈತಿ ಈಗ ನಾವು ಬರ್ಕೊಡ್ರಿ 56 8 ಇದ್ದಲ್ಲಿ ಏನ್ ಬರಿಬೇಕು 13 ಬರಿಬೇಕು 13 ಇದ್ದಲ್ಲಿ ಏನ್ ಬರಿಬೇಕು 8 ಬರಿಬೇಕು ಈಗ 56 ಡಿವೈಡೆಡ್ ಬೈ 16 ಹಿಂಗ್ ಬರ್ಕೊಂತೀನಿ ಇಂಟು 8 ಸಾರಿ ಇಂಟು 8 ಬರಂಗಿಲ್ಲ ಅಲ್ಲಿ ಇಂಟು 8 ಜಾಗದಾಗ ಏನ್ ಬರಿಬೇಕು ನಾವು 8 ಜಾಗದಾಗ 13 ಅಂತ ಬರಿಬೇಕು ಆಮೇಲೆ 45 ಆಮೇಲೆ ಇಂಟು ಎಷ್ಟು ಬರಿಬೇಕು ಮತ್ತಿಲ್ಲಿ 8 ಅಂತ ಬರಿಬೇಕು ಎರಡು ಚೇಂಜ್ ಮಾಡಿ 8 ಮತ್ತು 13 ಚೇಂಜ್ ಮಾಡಿದ್ರು 8 ಮತ್ತು 13 ಚೇಂಜ್ ಮಾಡಿ ಬರ್ಕೊಂಡು ಇವಾಗ ಬೋರ್ಡ್ ಮಾಸ್ ಪ್ರಕಾರ ನೋಡ್ರಿ ಬೋರ್ಡ್ ಮಾಸ್ ಪ್ರಕಾರ ನಾವು ಯಾವ್ದನ್ನ ಬಿಡಿಸ್ಬೇಕು ಬ್ರಾಕೆಟ್ ಬಿಡಿಸ್ಬೇಕು ನಮ್ಮಲ್ಲಿ ಇಲ್ಲ ಆಫ್ ಅಂತಂದ ಐತಾ ಇಲ್ಲ ನೆಕ್ಸ್ಟ್ ಡಿವಿಷನ್ ಐತಾ ಹಾ ಸರ್ ಡಿವಿಷನ್ ಐತ್ರಿ ಇದನ್ನ ಬಿಡಿಸ್ರಿ ಸರ್ 2 ಎಂಟ್ಲೆ 16 ರೀ 2 ಎಡ್ಲೆ 4 ಮತ್ತೆ 1 ಉಳಿತ್ರಿ 2 ಎಂಟ್ಲೆ 16 ರೀ ಅದಾದ ನಂತರ ಸರ್ 4 ಎಡ್ಲೆ 8 ರೀ 4 7 28 ಎಷ್ಟು ಉಳಿತು 7 ಡಿವೈಡೆಡ್ ಬೈ 2 ಅಂತ ಉಳಿತು ಆಮೇಲೆ 13 ಆಮೇಲೆ 45 ಆಮೇಲೆ 8 ನೆಕ್ಸ್ಟ್ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೆಕ್ಸ್ಟ್ ಇರೋದು ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡ್ಬೇಕು ಮಾಡ್ರಿ 13 7 ಎಷ್ಟಾಗತ್ತೆ ನೋಡ್ರಿ 13 7 3 21 7 1 7 7 2 9 91 ಡಿವೈಡೆಡ್ ಬೈ 2 ಪ್ಲಸ್ 45 ಆಮೇಲೆ ಇಂಟು 8 ಆಗತ್ತ ಇವಾಗ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕಿದ್ರ ಸಾಲ್ವ್ ಮಾಡ್ರಿ ನೋಡೋಣ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಸರ್ ಲಸ ತಕೊಬೇಕ್ರಿ ಲಸ ತಗೋಬೇಕಂತಂದ್ ಹೇಳಿದ್ರೆ ಏನಾಗತ್ತ ಸೊ ಇಲ್ಲಿ ನೋಡ್ರಿ ಡಿವೈಡೆಡ್ ಬೈ 2 ಅಂತಂದ ಆಗತ್ತ ಇಲ್ಲಿ 1 ಐತಲ್ಲ ಇಲ್ಲಿ 2 ಬರುತ್ತೆ ಸೊ 91 ಪ್ಲಸ್ 45 ಇಂಟು 2 ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ ಇದು ಕೂಡ 90 ಆಗತ್ತ ಆಮೇಲೆ ಇಂಟು 8 ಆಗತ್ತ ಸೊ ಇಲ್ಲಿ ನೋಡ್ರಿ ಎಷ್ಟು ಬರುತ್ತ ನೋಡ್ರಿ 91 ಪ್ಲಸ್ 90 ಅಂತಂದ್ ಹೇಳಿದ್ರೆ ಎಷ್ಟು 181 ಇಲ್ಲಿ ಬರ್ಕೋತೀನಿ ನೋಡ್ರಿ ನಾನು ಇಲ್ಲಿ ಬರಿತೀನಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 181 ಡಿವೈಡೆಡ್ ಬೈ 2 ಇಂಟು 8 ಅಂತಂದ್ ಬರುತ್ತೆ ಸೊ ಅದಾದ ನಂತರ 2 ಒಂದ್ಲೆ 2 4 ಸೊ ಏನ್ ಉಳಿತು 181 ಇಂಟು ಏನಂತ ಉಳಿತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ ಕರೆಕ್ಟ್ ಐತೆ ನೋಡ್ರಿ ಸುಮ್ನೆ ನಮಗ್ ಬಂದಂಗ್ ಮಾಡ್ಕೊತ ಹೊಂಟಿದೀವು ಹಾ ಎಸ್ ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಇವಾಗ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಐತೆ ಮಲ್ಟಿಪ್ಲಿಕೇಶನ್ ಬಟ್ ಆದ್ರೆ ಇಲ್ಲೊಂದು ಮಲ್ಟಿಪ್ಲಿಕೇಶನ್ ಆಯ್ತಾ ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಂತ ಬಂತು ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಷ್ಟು ಬಂತು ಇನ್ನೊಂದು ಮಲ್ಟಿಪ್ಲಿಕೇಶನ್ ಐತಲ್ಲ ಮೈನಸ್ ಪ್ಲಸ್ ಸಾರಿ ಪ್ಲಸ್ ಇಂಟು ಮಾಡಿದಾಗ ಮತ್ತೇನ್ ಮಾಡ್ಬೇಕು ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ರಿ ಇದನ್ನ 45 ಇಂಟು 8 ಆಗತ್ತ 8 5 40 8 5 40 8 4 8 32 8 32 ಪ್ಲಸ್ 4 36 ಸೊ ಇದೆಷ್ಟಾಗತ್ತ ಅಂತಂದ್ ಹೇಳಿದ್ರೆ 91 ಡಿವೈಡೆಡ್ ಬೈ 2 ಪ್ಲಸ್ 360 ಆಗತ್ತ ಇವಾಗ ಏನಂತಂದ್ ಹೇಳಿದ್ರೆ ನಾವು ಲಸ ತಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕು ಮಾಡ್ರಿ ನೋಡೋಣ ಕ್ಯಾಲ್ಕುಲೇಷನ್ ಏನ್ ಬರುತ್ತ ಸೊ ಇಲ್ಲಿ 91 ಐತೆ ಸೊ ಅದ್ ಹಂಗ ಬರುತ್ತ ಸೊ ಇಲ್ಲಿ 1 ಇರೋದ್ರಿಂದ ಇಂಟು 2 ಆಗತ್ತ 360 ಇಂಟು 2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ 2 6 12 ಅದಾದ ನಂತರ 2 3 6 720 ಪ್ಲಸ್ 720 ಎರಡು ಕೂಡಿಸಿದಾಗ ಎಷ್ಟಾಗತ್ತ ನೋಡ್ರಿ ಕೂಡಿಸ್ರಿ 1 9 2 11 811 811 ಡಿವೈಡೆಡ್ ಬೈ 2 ಅಂತ ಆಗತ್ತ ಇಲ್ಲಿ ನೋಡ್ರ 697 ಅಂತಂದೈತ ಇದು ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಆಗಿ ಬರಂಗಿಲ್ಲ ನೆಕ್ಸ್ಟ್ ಆಪ್ಷನ್ ನಾವು ನೋಡ್ಬೇಕು ಇವಾಗ ನೋಡ್ರಿ ನೆಕ್ಸ್ಟ್ ಆಪ್ಷನ್ ಏನೈತೆ ಅಲ್ಲಿ ಸೈನ್ ಚೇಂಜ್ ಮಾಡ್ತಾ ಇದ್ರು ಇಲ್ಲೇನ್ ಚೇಂಜ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನಂಬರ್ಸ್ ಗಳನ್ನ ಚೇಂಜ್ ಮಾಡಿದಾರೆ ಇಲ್ಲಿ ಏನ್ ಮಾಡಿದಾರೋ ನಂಬರ್ಸ್ ಗಳನ್ನ ಚೇಂಜ್ ಮಾಡಿದಾರೆ ಈಗ ನೆಕ್ಸ್ಟ್ ನಂಬರ್ ಅನ್ನ ನಾವು ಯಾವ್ದು ಚೇಂಜ್ ಮಾಡ್ಬೇಕು 16 ಮತ್ತು 8 ಚೇಂಜ್ ಮಾಡ್ಬೇಕು 16 8 ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತಾ ಇಲ್ಲ ಚೆಕ್ ಮಾಡ್ಬೇಕು ನೋಡ್ರಿ ನೆಕ್ಸ್ಟ್ ಯಾವ್ದೈತೆ ಆಪ್ಷನ್ 16 ಅಂಡ್ 8 ಅಂತಂದೈತೆ ಸೊ ಇವಾಗ ನಾವು ಚೇಂಜ್ ಮಾಡೋಣ 16 ಇಲ್ಲೈತಿ ಆಮೇಲೆ 8 ಇಲ್ಲೈತಿ 16 ಇದ್ದಲ್ಲಿ ಏನ್ ಬರಿಬೇಕು 8 ಅಂತ ಬರಿಬೇಕು 8 ಇದ್ದಲ್ಲಿ 16 ಬರಿಬೇಕು ಅಷ್ಟೇ ಸೊ ನೋಡ್ರಿ ಬರ್ಕೊಡ್ರಿ 56 ಡಿವೈಡೆಡ್ ಬೈ ಇಲ್ಲಿಂದ ಬರ್ತೀನಿ 16 ಜಾಗದಾಗ 8 ಬರಿಬೇಕು ಅದಾದ ನಂತರ ಇಂಟು ಸೊ 16 ಆಮೇಲೆ ಪ್ಲಸ್ 45 ಇಂಟು 13 ಅಂತ ಬಂತು ನಮ್ದು ಬೋರ್ಡ್ ಮಾಸ್ ಪ್ರಕಾರ ನಾವು ಫಸ್ಟ್ ಯಾವ್ದನ್ನ ಮಾಡ್ಬೇಕು ಬ್ರಾಕೆಟ್ ಇದ್ದಿದ್ದು ಇಲ್ಲ ಆಫ್ ಐತಾ ಇಲ್ಲ ಡಿವಿಷನ್ ಐತಾ ಹಾ ಸರ್ ಐತ್ರಿ 8 1 8 7 56 7 ಇಂಟು 16 ಪ್ಲಸ್ 45 ಇಂಟು 13 ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಂಟು
ಪ್ಲಸ್ ಇಂಟು ಅಂತಂದೈತಿ. ಯಾವ್ದು ಮಾಡ್ಬೇಕು? ಮಲ್ಟಿಪ್ಲಿಕೇಶನ್. ಸರ್ ಇವೆರಡು ಮಾಡ್ಬೇಕ್ರಿ, ಅದಾದ ನಂತರ ಇವೆರಡು ಮಾಡ್ಬೇಕ್ರಿ. ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ನೋಡ್ರಿ. 16 ಏಳೆ ಎಷ್ಟು? 7 42. ಆಮೇಲೆ 7 1 7, 7 ಪ್ಲಸ್ 4 ಎಷ್ಟು ಅಂದ್ರೆ 11, 112 ಪ್ಲಸ್ 45 ಇಂಟು 13 ಎಷ್ಟಾಗತ್ತ ನೋಡ್ರಿ? 45 ಇಂಟು 13. ನಮಗೂ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ ನೋಡ್ರಿ. ಫಸ್ಟ್ ನಾನು 3ರಿಂದ ಮಾಡ್ತೀನಿ. 3 5 15, 3 4 12 ಪ್ಲಸ್ 1 13. ಆಮೇಲೆ ಪ್ಲಸ್ 1ರಿಂದ ಮಾಡ್ತೀನಿ, 45 ಆಗತ್ತ. 1 5 5, 1 4 4 ಅಂತ ಬರ್ಕೊಂಡೆ. 5 3 8, 585, 585. ಸೊ ಇಲ್ಲಿ ನೋಡ್ರಿ 112 ಪ್ಲಸ್ 585. ಇನ್ನು ಉಳಿದಿರೋದು ಒಂದೇ ಚಿಹ್ನೆ. ಇದನ್ನ ಕೂಡಿಸ್ರಿ ನೋಡೋಣ. 112 ಕೂಡಿಸ್ರಿ ಇದ್ರೊಳಗ 5 2 7, 6 1 8, 8 1 9, ಆಮೇಲೆ 6 697. ನಮ್ಗೆ ಆನ್ಸರ್ ಬಂತ್ರು. ಎಸ್, ಆನ್ಸರ್ ಬಂತು. 16 ಅಂಡ್ 8ನ್ನ ನಾವು ಎಲ್ಲಾದ್ರೂ ಪರಸ್ಪರ ಬದಲು ಮಾಡ್ಕೊಂಡು ಬರ್ದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ನಮ್ಗೆ ಏನ್ ಮಾಡ್ತಾರ? ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, 112 14 ಡಿವೈಡೆಡ್ ಬೈ 40, ಆಮೇಲೆ ಪ್ಲಸ್ 4 ಇಂಟು 18 ಅಂತಂದೈತೆ. ಇದ್ರೊಳಗಿನ ಏನಂತಂದ ಹೇಳಿದ್ರೆ ಯಾವ್ದಾದ್ರು ಚಿಹ್ನೆಗಳನ್ನ ಚೇಂಜ್ ಮಾಡೋದ್ ಬರ್ಕೊಂಡ್ವಿ ಅಂತಂದ ಹೇಳಿದ್ರೆ ನಮ್ಗೆ 40 ಅಂತ ಆನ್ಸರ್ ಬರುತ್ತೆ. ಅದು ಯಾವ್ದಂತ ನೋಡ್ಬೇಕು. ಫಸ್ಟ್ ಆಪ್ಷನ್ ಏನೈತಿ? ಈ ತರ ಐತಿ. ಸೊ ಅದಾದ ನಂತರ ಸೆಕೆಂಡ್ ಆಪ್ಷನ್ ಪ್ಲಸ್ ಅಂಡ್ ಡಿವೈಡೆಡ್ ಬೈ ಅಂತಂದೈತೆ. ಥರ್ಡ್ ಆಪ್ಷನ್ ಪ್ಲಸ್ ಅಂಡ್ ಇಂಟು ಅಂತಂದೈತೆ. ಫೋರ್ತ್ ಆಪ್ಷನ್ ಮೈನಸ್ ಅಂಡ್ ಪ್ಲಸ್ ಅಂತಂದೈತೆ. ಯಾವ್ದು ಬರುತ್ತೆ ನೋಡ್ರಿ. ನಾವು ಬೋರ್ಡ್ ಮಾಸ್ ರೂಲ್ ಅಂತಂತ ಹೇಳಿದ್ರೆ ಏನಂತ ಹೇಳ್ತೀವಿ? ಈ ರೀತಿಯಾಗಿ ಬರಿತೀವಿ. ಇದು ಬ್ರಕೆಟು, ಇದು ಆಫ್, ಡಿವಿಷನ್ ಅಂತಂತ ಹೇಳಿದ್ರೆ ಭಾಗಾಕಾರ ಮಾಡೋದು, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡೋದು, ಎಡಿಷನ್ ಅಂದ್ರೆ ಪ್ಲಸ್ ಮಾಡೋದು, ಅದಾದ ಸಬ್ಟ್ರಾಕ್ಷನ್ ಅಂದ್ರೆ ಮೈನಸ್ ಮಾಡೋದು. ಇಷ್ಟು ನೆನ್ಪಿಟ್ಕೊಳ್ರಿ. ಇದೇನಪ್ಪಾ ಅಂತಂತ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 1. ಎಸ್, ಅದಾದ ನಂತರ ನೆಕ್ಸ್ಟ್ ಈ 2 ತರ ನೋಡಿದ್ವಿ. ಒಂದು ಚಿಹ್ನೆಗಳನ್ನ ಚೇಂಜ್ ಮಾಡೋದು, ಅದಾದ ನಂತರ ಇನ್ನೊಂದು ನಂಬರ್ಸ್ ಗಳನ್ನ ಚೇಂಜ್ ಮಾಡೋದು. ಇನ್ನೊಂದ್ ಏನ್ ಕೊಡ್ತಾನ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಬಿಡ್ತಾನೆ. ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ ಅಂತಂದೇಳಿ. 45 ಸ್ಟಾರ್ ಅಂತ ಕೊಟ್ಟ, 15 ಸ್ಟಾರ್ ಅಂತ ಕೊಟ್ಟ, 13 ಸ್ಟಾರ್ ಅಂತ ಕೊಟ್ಟ, ಆಮೇಲೆ ನೆಕ್ಸ್ಟ್ 13 ಆಗೋದಕ್ಕೆಲ್ಲ 52 ಸ್ಟಾರು, 26 ಸ್ಟಾರು, ಆಮೇಲೆ 37. ಸೊ ಈಗ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆಪ್ಷನ್ 1 ನೋಡ್ರಿ. ಆಪ್ಷನ್ 1 ಅಲ್ಲಿ ಏನೈತಿ ಅಂತಂದ ಹೇಳಿದ್ರೆ ಫಸ್ಟ್ ಗ ಈಕ್ವಲ್ ಐತಿ, ಅದಾದ ನಂತರ ಮೈನಸ್ ಬರ್ಬೇಕು, ಆಮೇಲೆ ನೆಕ್ಸ್ಟ್ ಪ್ಲಸ್ ಬರ್ಬೇಕು, ಆಮೇಲೆ ನೆಕ್ಸ್ಟ್ ಡಿವೈಡೆಡ್ ಬೈ ಬರ್ಬೇಕು, ಆಮೇಲೆ ಪ್ಲಸ್ ಅಂತ ಬರ್ಬೇಕು. ಈ ಚಿಹ್ನೆಗಳನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೇಕು. ನಾನು ಯೂಸ್ ಮಾಡ್ಕೊಂಡು ಬರಿತೀನಿ ನೋಡ್ರಿ. ಇವಾಗ ನಾನು ಬರಿತೀನಿ. 45 ಬರ್ದ್ನಿ. ಫಸ್ಟ್ ಸ್ಟಾರ್ ಇದ್ದಲ್ಲಿ ಏನ್ ಮಾಡ್ಬೇಕು? ಈಕ್ವಲ್ ಮಾಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ 15 ಬಂತು. ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಏನು? ಮೈನಸ್ 13. ಅದಾದ ನಂತರ ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಏನೈತಿ? ಪ್ಲಸ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಎಷ್ಟು? ಅದಾದ ನಂತರ 52 ಬರ್ಕೋಬೇಕು. ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಏನೈತಿ? ಡಿವೈಡೆಡ್ ಬೈ 26 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಸ್ಟಾರ್ ಇದ್ದಲ್ಲಿ ಪ್ಲಸ್ 37. ಇವಾಗ ನಾನೇನಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇವಾಗ ನೋಡ್ರಿ, ಸಿಂಪಲ್ ಆಗಿ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ನನಗೆ ಇಷ್ಟು ಆನ್ಸರ್ ಬರ್ಬೇಕು. ಇವಾಗ ಇದೇನೈತಿ? ಈಕ್ವಲ್ ಇಲ್ಲಿ ಐತಲ್ಲ. ಸೊ ನಾನು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟು ನನಗೆ ಬರ್ಬೇಕು. ಈಗ ನಾನು ಇದನ್ನ ಅಷ್ಟೇ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಇನ್ನೊಂದ್ಸರಿ ಬರ್ಕೋತೀನಿ ನೋಡ್ರಿ. 15 13 ಪ್ಲಸ್ 52 ಡಿವೈಡೆಡ್ ಬೈ 26 ಪ್ಲಸ್ 37. ಸೊ 26 ಒಂದ್ಲೆ 26, 2ಲೆ 52. ಓಕೆನಾ? ಸೊ 15 ಮೈನಸ್ 13 ನಮ್ಗೆ ಇಲ್ಲಿ ಎಷ್ಟು ಉಳಿತು? 2 ಉಳಿತು. ಅದಾದ ನಂತರ 37 ಅಂತಂದೈತೆ. ನೆಕ್ಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಮ್ಗೆ ಗೊತ್ತಾಗ್ಲಿಲ್ಲ. ಡಿವಿಷನ್ ಫಸ್ಟ್ ಮಾಡಿದ್ ನಾನು, ಆಮೇಲೆ ಮಲ್ಟಿಪ್ಲಿಕೇಶನ್ ಇಲ್ಲ, ಆಮೇಲೆ ಎಡಿಷನ್ ಮಾಡ್ಬೇಕು. ನಾನು ಇವೆರಡು ಏನಂತಂದ ಹೇಳಿದ್ರೆ ಇಷ್ಟು ಎಡಿಷನ್ ಮಾಡ್ಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಸಿಂಪಲ್ ಆಗಿ ಮಾಡ್ರಿ. ಸೊ ಇವೆರಡು ಮಾಡ್ರಿ ಮೊದಲು. 32 ಪ್ಲಸ್ 7 ಎಷ್ಟಾಗತ್ತೆ ಅಂದ್ರೆ 39 ಆಗತ್ತೆ. ಮೈನಸ್ 13 ಪ್ಲಸ್ ಹಂಗ ಬರ್ಕೊಡ್ರಿ. ಇವೆರಡು ಮಾಡ್ರ 39 ಆಯ್ತು. ಇದನ್ನು ಮಾಡ್ಬೇಕು. ಇವಾಗ 39 ಪ್ಲಸ್ 13 ಎಷ್ಟಾಗತ್ತೆ ನೋಡ್ರಿ? 9 3 12. ಅದಾದ ನಂತರ 52. ಇಲ್ಲಿ ನೋಡ್ರಿ 15 ಮೈನಸ್ 52 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 52ರಾಗ 15 ಕಳೆದ್ರೆ ಎಷ್ಟು ಉಳಿತು? 52ರಾಗ 15 ಕಳೆದ್ರೆ, ಸೊ 12ರಾಗ 7 5 ಕಳೆದ್ರೆ 7 ಉಳಿತು. ಅದಾದ ನಂತರ ನೆಕ್ಸ್ಟ್ ಒಂದ್ ಕೈಲ ಬರುತ್ತಾ 37 ಆಯ್ತು. ಆಮೇಲೆ ಇಲ್ಲಿ ಏನಂದ್ರ ಮೈನಸ್ 37 ಆಗತ್ತ. ಅಂದ್ರ ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ನಾವ ರಾಂಗ್ ಅಂತಂದ ಹೇಳ್ತೀವಿ. ಆ ತರ ಚಿಹ್ನೆಗಳನ್ನ ಹಾಕಕ್ ಆಗಂಗಿಲ್ಲ ಸ್ಟಾರ್ ಇದ್ದಲ್ಲಿ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇನ್ನೊಂದು ಚೇಂಜ್ ಮಾಡ್ಬೇಕು. ನೆಕ್ಸ್ಟ್ ಆಪ್ಷನ್ ತಗೊಳ್ರಿ ನೋಡು.
ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಯಾವುದೇ ತರ ಕೇಳಿದ್ರು ಕೂಡ ನಾವು ಸಾಲ್ವ್ ಮಾಡಕ್ ರೆಡಿ ಇರ್ಬೇಕು. ರೆಡಿ ಇದಿರಲ್ಲ, ಎಲ್ಲರೂ ಇದು ಮಾಡ್ತಿದ್ರಲ್ಲ. ನೆಕ್ಸ್ಟ್ ನೋಡ್ರಪ್ಪ, ನಿಮ್ಗ ಎಲ್ರಿಗೂ ಯೂಸ್ ಆಗ್ಲಿ ಅಂತಂದ್ ಹೇಳಿ ನಾನು ಆನ್ಲೈನ್ ಟೆಸ್ಟ್ ಗಳನ್ನ ನಡೆಸ್ತಾ ಇದ್ದೀನಿ. ಸೊ ಟೋಟಲ್ ಆಗಿ 20 ಟೆಸ್ಟ್ಗಳು, ಒಂದ್ ಎಕ್ಸಾಮ್ ಜಸ್ಟ್ 20 ರೂಪಾಯಿ ಅಷ್ಟೇ. ಅದನ್ನ ನಾನ್ ನಡೆಸ್ತಿಲ್ಲ, ಬೇರೆಯವ್ರು ನಡೆಸ್ಬೇಕು. ನಾನು ಕ್ವಶನ್ ಪೇಪರ್ ಸೆಟ್ ಮಾಡ್ಕೊಡ್ತೀನಿ ಫ್ರೀ ಆಗಿ. ಅವರೆಲ್ಲ ಏನಂತಂದ್ ಹೇಳಿದ್ರೆ ಅವ್ರು ಸರ್ವರ್ ಅಲ್ಲಿ ಹಾಕ್ಬಿಟ್ಟು ನಡೆಸ್ತಿರ್ತಾರ. ಸೊ ಅವ್ರು ದುಡ್ಡು ತಗೊಂತಾರ, ಅವ್ರೇನ್ ಫ್ರೀ ನಡ್ಸಂಗಿಲ್ಲ. ಸೊ ಒಂದ್ ಎಕ್ಸಾಮ್ 20 ರೂಪಾಯಿ ತಗೊಂತಾರ. ಸೊ ಎಲ್ರು ಏನಂತಂತ ಹೇಳಿದ್ರೆ 20 ಟೆಸ್ಟ್ ನಡೆಸ್ಬೇಕು ಅನ್ಕೊಂಡಿದೀನಿ, ಎಲ್ಲರೂ ಓಕೆ ಅಂದಾರ. 400 ರುಪೀಸ್, ಜಸ್ಟ್ 400 ರುಪೀಸ್ ನಿಮ್ ಜಾಬ್ ಆಗೋಕ್ಕೋಸ್ಕರ. ಏನ್ 10,000 15,000 ಕೇಳ್ತಿಲ್ಲ ಕೋಚಿಂಗ್ ಸೆಂಟರ್, ಜಸ್ಟ್ 400 ರುಪೀಸ್ ಎಕ್ಸಾಮ್ ಬರ್ಯಾಕ. ಸೊ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನವೆಂಬರ್ 24ನೇ ತಾರೀಕಿಂದ ನಾವ್ ಏನ್ ಮಾಡೋಣ, ಟೆಸ್ಟ್ ಗಳನ್ನ ಸ್ಟಾರ್ಟ್ ಮಾಡೋಣ. 3 ತಿಂಗಳು ನಿಮ್ದು ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂಸ್ ಆಗಿ ಇರ್ತಾವ. ವಾರದಾಗ 2 ಎಕ್ಸಾಮ್ ಇರ್ತಾವ. ಸೊ ಅದ್ರ ಮೆರಿಟ್ ಲಿಸ್ಟ್ ಕೂಡ ನಾನು ಬಿಡ್ತೀನಿ. ಎಷ್ಟು ಜನ ಜಾಸ್ತಿ ಬರೀತಾರ ಅಷ್ಟು ನಿಮ್ಗೆ ಒಳ್ಳೇದು, ಯಾಕಂದ್ರೆ ಕಾಂಪಿಟೇಷನ್ ಎಷ್ಟು ಅಂತ ಗೊತ್ತಾಗತ್ತೆ. ಎಸ್, ನಾವು ಇದು ನೋಡೋಣ. ನೋಡ್ರಿ, ಸೆಕೆಂಡ್ ಆಪ್ಷನ್ ಏನೈತಿ, ಇಲ್ಲಿ ಏನೈತಪ್ಪ ಅಂತಂದ ಹೇಳಿದ್ರೆ ಪ್ಲಸ್ ಅಂತಂದ ಐತೆ. ಆಮೇಲೆ ನೆಕ್ಸ್ಟ್ ಏನೈತಿ, ಇಂಟು ಅಂತ ಐತೆ. ಆಮೇಲೆ ನೆಕ್ಸ್ಟ್ ಈಕ್ವಲ್ ಅಂತಂದೈತೆ. ಆಮೇಲೆ ಡಿವೈಡೆಡ್ ಬೈ ಅಂತಂದೈತೆ. ಆಮೇಲೆ ಇಂಟು ಅಂತಂದೈತೆ. ಸೊ ಇದನ್ನ ನಾವು ಈಗ ಹಾಕ್ಬೇಕು. ಹಾಕೊಂಡ್ ಬರೀರಿ ನೋಡೋಣ. ಸೊ 45 ಫಸ್ಟ್ ಏನ್ ಬರುತ್ತಾ, ಪ್ಲಸ್ ಅಂತ ಬರುತ್ತಾ. ಆಮೇಲೆ 15 ನೆಕ್ಸ್ಟ್ ಯಾವ್ದು ಬರುತ್ತಾ, ಇಂಟು ಅಂತ ಬರುತ್ತಾ. ಆಮೇಲೆ 13 ನೆಕ್ಸ್ಟ್ ಏನು, ಈಕ್ವಲ್ ಅಂತ ಬರುತ್ತಾ. ಆಮೇಲೆ ನೆಕ್ಸ್ಟ್ 52, ಆಮೇಲೆ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ 26 ಬಂತು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂಟು 37 ಅಂತ ಬರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎರಡದ್ದು ಆನ್ಸರ್ ಈಕ್ವಲ್ ಆಗಿರ್ಬೇಕು. ನಾವು ಫಸ್ಟ್ ಈ ಪಾರ್ಟ್ ಮಾಡ್ತೀನಿ ನೋಡ್ರಿ. ಸೊ ಬೋರ್ಡ್ ಮಾಸ್ ಪ್ರಕಾರ ಪ್ಲಸ್ ಇಂಟು ಒಂದೈತೆ, ಯಾವ್ದು ಮಾಡ್ಬೇಕು, ಮೊದಲು ಇಂಟು ಮಾಡ್ಬೇಕು. 15 ಇಂಟು 13 ಮಾಡ್ರೆ ಎಷ್ಟಾಗತ್ತೆ ನೋಡ್ರಿ, 3 5 15, 3 1 3 4. ಅದಾದ ನಂತರ ಒಂದ್ 5 5, 1 1. ಸೊ 195 ಆಯ್ತು. 45 ಪ್ಲಸ್ 195. ಸೊ ಇದನ್ನೆರಡು ಕೂಡಿಸಿದ್ರೆ ನೋಡೋಣ ಎಷ್ಟಾಗತ್ತ. ಇದನ್ನೆರಡು ಕೂಡಿಸಿದಾಗ ಸೊ 10 ಆಯ್ತು. ಅದಾದ ನಂತರ 9 4 13 14 ಆಯ್ತು. ಬ್ಯಾಡ್ ಬಿಡ್ರಪ್ಪ, ನಾನು ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ಸೊ 5 5 10, ಆಮೇಲೆ ಒಂದು 14, ಆಮೇಲೆ 240 ಆಯ್ತು. ಎಷ್ಟಾಯ್ತು, 240 ಆಯ್ತು. ಇವಾಗ ಈ ಕಡೆದು ನಾವು ಸಾಲ್ವ್ ಮಾಡ್ತಂತಂದ್ ಹೇಳಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 240 ಬಂತಂತಂದ್ ಹೇಳಿದ್ರೆ ನಮ್ ಕ್ಯಾಲ್ಕುಲೇಷನ್ ಸರಿ ಐತಿ ಅಂದಂಗ. ಇಲ್ಲ ಅಂತಂದ್ ಹೇಳಿದ್ರೆ ರಾಂಗ್ ಐತಿ ಅಂದಂಗ. ಈ ಕಡೆದ್ ಕ್ಯಾಲ್ಕುಲೇಷನ್ ಮಾಡ್ರಿ ಇವಾಗ. ಸೊ ಡಿವೈಡೆಡ್ ಬೈ ಅಂಡ್ ಇಂಟು 37 ಅಂತ ಐತೆ. ಡಿವೈಡೆಡ್ ಬೈ ಇಂಟು ಐತಿ. ಯಾವ್ದು ಮಾಡ್ಬೇಕು, ಮೊದಲು ಡಿವೈಡೆಡ್ ಬೈ ಮಾಡ್ಬೇಕು. ಇದನ್ನಷ್ಟ ಮಾಡ್ರಿ ಇವಾಗ. ಸೊ 52 ಡಿವೈಡೆಡ್ ಬೈ 26 ಎಷ್ಟಾಗತ್ತ. ನಾನು ಆಗ್ಲೇ 26 ಅಂದ್ರೆ 22 ಇರ್ಲಿ ಸರ್. ಅಂದ್ರೆ ಎಷ್ಟು ಉಳಿತು ಅಂತಂದ ಹೇಳಿದ್ರೆ ಇಂಟು 2 ಉಳಿತು. ಆಮೇಲೆ ನೆಕ್ಸ್ಟ್ ಇಂಟು 37. ಈಗ ಇದನ್ನ ಮಾಡ್ಬೇಕು. 37 ಇಂಟು 2 ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ. ಸೊ 2 7 14, 2 3 6 ಪ್ಲಸ್ 1 7, 74 ಆಯ್ತು. 74 240 ಈಕ್ವಲ್ ಐತೇನ್ರಿ, ಇಲ್ಲ. ಅಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ಆಪ್ಷನ್ ಕೂಡ ಏನೈತೆ, ರಾಂಗ್ ಅಂತ ಐತೆ. ಇನ್ ನಾವು ನೆಕ್ಸ್ಟ್ ಆಪ್ಷನ್ ನೋಡ್ಬೇಕು. ಚೆಕ್ ಮಾಡ್ರೋ, ನೀವು ಚೆಕ್ ಮಾಡ್ರಿ, ಹೇಳ್ತೇನೆ. ಚೆಕ್ ಮಾಡಿದ್ರೆ ನೀವು ಇದು ಮಾಡ್ಬೇಕು. ಸರ್ ಏನ್ರಿ ಇಷ್ಟು ಸ್ಲೋ ಆಗಿ ಹೇಳಕತ್ತೀರ್ರಿ, ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಸೊ ಈಗ ನಾ ಬಂದ್ ಬರೆಯವನೇನ್ರು ಎಕ್ಸಾಮ, ನೀವ ಬರಿಬೇಕು ಎಕ್ಸಾಮ್. ನೀವು ಒಂದ್ಸರಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಜಾಬ್ ನಿಮಗ್ ಬರುತ್ತ. ಊರಾಗಿರ್ತೀರಿ, ನೀವೇನಂತಂದ್ ಹೇಳಿದ್ರೆ ಈಗ ಈ ಎಕ್ಸಾಮ್ಸ್ ಗಳನ್ನ, ಮಿಲಿಟರಿ ಎಕ್ಸಾಮ್ಸ್ ಗಳಾಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಗಳಾಗಿರ್ಬೋದು, ನೀವು ಪ್ರಿಪೇರ್ ಆಗೋರು ಎಲ್ರು ಉಡಾಳ ಇರ್ತಾರೆ. ಕರೆಕ್ಟಾ? ನೀವು ನಮ್ಮ ಮನ್ಯಾಗು ನಮ್ಮ ತಮ್ಮ ಇದಾನ, ಅವನು ಪ್ರಿಪೇರ್ ಆಗ್ತಿದ್ದಾನ, ಎಲ್ರು ಉಡಾಳ. ನಿಮ್ಗೇನ ಸ್ವಲ್ಪ ಏನಂತಂದ್ ಹೇಳಿದ್ರೆ ಈ ತರ ತಿಳಿಸಿ ಹೇಳೋರ್ಬೇಕು. ತಿಳಿಸಿ ಹೇಳ್ತಿದೀವಿ, ಮಾಡ್ರಿ. ನಮ್ಮ ಮನ್ಯಾಗ ನಮ್ಮ ಅವ್ವ ಹೇಳ್ತಿರ್ತಾಳೆ ಏನಂತಂದ್ ಹೇಳಿದ್ರೆ, ನಾನು ಆ ಕಡೆ ಸೈಡ, ಬೆಳಗಾವ್ ಸೈಡ, ನೀ ಯಾರ್ಯಾಗ ಕಲ್ಸಕತ್ತಿಪ್ಪ, ಎಂತ ಹುಡುಗರು ನಿನ್ ಕ್ಲಾಸ್ ಕೇಳ್ತಾರ ಅಂತಂದ್ ಕೇಳಿದ್ರೆ ನಮ್ಮ ತಮ್ಮ ಹೇಳಿದ, ನನ್ನಂತರ ಕೇಳ್ತಾರ ಅಂತಂದ್ ಹೇಳಿ. ಅಂದ್ರೆ ಅವನು ಉಡಾಳ, ನೀವು ಉಡಾಳ. ಸೊ ನಿಮಗೆ ಏನು ಒಂದ್ ಸ್ವಲ್ಪ ಅರ್ಥ ಆದ್ರೆ ಸಾಕು. ಇವಾಗ ಅರ್ಥ ಆಗ್ತಿರುತ್ತ ನನ್ ಕ್ಲಾಸ್ಗಳು ಅನ್ಕೊಂಡಿದೀನಿ. ಸೊ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ರ, ಜಾಸ್ತಿ ವರ್ಕ್ ಮಾಡ್ರಿ. ಈಗ ನೋಡ್ರಿ, ನೀವು ಹೊಲ್ದಾಗ ಬೆಳಿತಿರ್ತೀರಿ, ನೀವು ಜಾಸ್ತಿ ಕೆಲಸ ಮಾಡಿ ಕರೆಕ್ಟ್ ಆಗಿ ಇಟ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಕರೆಕ್ಟಾ? ಹಂಗ ಸೇಮ್ ಇಲ್ಲೂ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆಯ್ತು, ಎಕ್ಸಾಮ್ ನಮ್ದ, ಜಾಬು ನಮ್ದ. ಇಲ್ಲಿ ನೋಡ್ರಿ ಡಿವೈಡ್ ಇದ್ ನಾವು ಹಾಕೊಂಡ್ ತಗೋಣ. 45 ಪ್ಲಸ್ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 15. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ, ಇಂಟು 13 ಈಕ್ವಲ್ ಟು 52 ಡಿವೈಡೆಡ್ ಬೈ 26, ಆಮೇಲೆ ಪ್ಲಸ್ 37 ಅಂತಂದೈತೆ. ಈಗ ಫಸ್ಟ್ ಈ ಕಡೆ ಬಿಡಿಸ್ತೀನಿ ನಾನು. ಡಿವೈಡೆಡ್ ಬೈ ಇಂಟು ಅಂತಂದೈತೆ, ಮೊದ್ಲು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 15 ಒಂದ್ಲೆ
15 ಮೂರ್ಲೆ 45. ಸೊ ಇಷ್ಟು ಉಳಿತು. ಆಮೇಲೆ ಇಂಟು ಮಾಡ್ರಿ, ಎಷ್ಟು ಬರುತ್ತಾ? 3 ಮೂರ್ಲೆ 9 ಸರ್, 3 ಒಂದ್ಲೆ 3 ಸರ್, 39. ಸೊ ಈ ನಾನು ಈ ಕಡೆದ್ ಮಾಡ್ತೀನಿ ನೋಡ್ರಿ ಇವಾಗ. ಸೊ ಇಲ್ಲಿ ಏನೈತೆ ಅಂತಂದ್ ಹೇಳಿದ್ರೆ 26 ಒಂದ್ಲೆ 22 ಡಿವೈಡೆಡ್ ಬೈ ಐತೆ 2, ಆಮೇಲೆ ಪ್ಲಸ್ 37, ಆಮೇಲೆ 32 ಪ್ಲಸ್ 7 39. ಅಂದ್ರೆ ನಮ್ಗೆ ಆಪ್ಷನ್ ಕರೆಕ್ಟ್ ಆಯ್ತು. ಥರ್ಡ್ ಆಪ್ಷನ್ ಕರೆಕ್ಟ್ ನೋಡ್ರು. ಈ ರೀತಿಯಾಗಿ ಏನಂತಂತ ಹೇಳಿದ್ರೆ ನಾವು ಮಾಡಿದ ಅಂತಂದ ಹೇಳಿದ್ರೆ ನಮ್ಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ. ಸೊ 24 ಮೈನಸ್ 36 ಇಂಟು 5 ಪ್ಲಸ್ 108 ಆಮೇಲೆ ಡಿವೈಡೆಡ್ ಬೈ 18 ಇಷ್ಟ ಐತೆ. ಇದನ್ನೆಲ್ಲಾ ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ 18 ಬರಬೇಕು. ನೀವೇನೇನ್ ಮಾಡ್ಬೇಕು? ಫಸ್ಟ್ ಆಪ್ಷನ್ ಚೆಕ್ ಮಾಡ್ರಿ, ಇವನ್ನೆರಡು ಚೇಂಜ್ ಮಾಡಿ ನೋಡ್ರಿ. ನೆಕ್ಸ್ಟ್ ಆಪ್ಷನ್ದಾಗ ಇವನ್ನೆರಡು ಚೇಂಜ್ ಮಾಡಿ ನೋಡ್ರಿ. ಥರ್ಡ್ ಆಪ್ಷನ್ದಾಗ ಇವನ್ನೆರಡು ಚೇಂಜ್ ಮಾಡಿ ನೋಡ್ರಿ. ಫೋರ್ತ್ ಆಪ್ಷನ್ದಾಗ ಇವನ್ನೆರಡು ಚೇಂಜ್ ಮಾಡಿ ನೋಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ಕೊಂತ ಹೋಗ್ಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ಪ್ರಕಾರ ಈಗ ನೋಡ್ರಿ, ನಾನು ಬೋರ್ಡ್ ಮಾಸ್ ಪ್ರಕಾರ ಬ್ರಕೆಟ್ ಇಲ್ಲ, ಆಫ್ ಇಲ್ಲ, ಇವೆರಡು ಬಿಟ್ನಿ. ಡಿವಿಷನ್ ಎಲ್ಲೈತಿ? ಇಲ್ಲೈತಿ. ಎರಡರ ನಡುವೆ ಡಿವಿಷನ್ ಐತಲ್ಲ, ಈ ಎರಡನ್ನ ಮೊದಲು ಮಾಡ್ಬೇಕು. ಅದ್ ಉಳಿದಿದ್ದೆಲ್ಲ ಬಿಟ್ಬಿಡ್ರಿ, ಇವು ಎರಡು ಮಾಡ್ಬೇಕು ಮೊದಲು. ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂತಂದ ಹೇಳಿದ್ರೆ ಇವ್ನ ಎರಡು ಮಾಡ್ಬೇಕು, ಉಳಿದಿದ್ದೆಲ್ಲ ಬಿಟ್ಬಿಡ್ರಿ ಅವ್ನು. ಈ ರೀತಿಯಾಗಿ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಎಲ್ಲಾದ್ರೂ ಕನ್ಫ್ಯೂಸ್ ಆಕೈತೆ ಅಂತಂದ ಹೇಳಿದ್ರೆ ಆಯ್ತಾ? ಚೇಂಜ್ ಮಾಡಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. 320 ಇಂಟು 8 ಆಮೇಲೆ 216 ಪ್ಲಸ್ 72 ಆಮೇಲೆ ನೆಕ್ಸ್ಟ್ ಡಿವೈಡೆಡ್ ಬೈ 5. ಆಮೇಲೆ ಇನ್ನೊಂದು ಕ್ವಶನ್ ಕೇಳಬೇಕಿದ್ರೆ ಇದನ್ನೆಲ್ಲ ಮಾಡಿದ ನಂತರ 184 ಬರಬೇಕು. ಇವಾಗ ಏನ್ ನಾನು ಆಲ್ಮೋಸ್ಟ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಅರ್ಥ ಆಗಿ ಎಲ್ರು ಸಾಲ್ವ್ ಮಾಡ್ತಿದ್ದೀರಲ್ಲ, ಈಸಿಯಾಗಿ ಅರ್ಥ ಆಗ್ತಿದ್ಯಾ? ಹೋಗಿ ಎಕ್ಸಾಮ್ ಕ್ಲಿಯರ್ ಆಗ್ತೀವಿ ಅಂತಂದು ಹೇಳಿ ಎಲ್ಲಾದ್ರೂ ನಂಬಿಕೆ ಐತಲ್ಲ ಎಲ್ರಿಗೂ? ಸೊ ಎಲ್ರಿಗೂ ಶೇರ್ ಮಾಡ್ರು, ಜಾಸ್ತಿ ಜನ ನೋಡ್ಲಿ, ಸ್ವಲ್ಪ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಫಸ್ಟ್ ಏನೈತಿ? ಫಸ್ಟ್ ಆಪ್ಷನ್ ಏನೈತಿ ನೋಡ್ರಿ, ಪ್ಲಸ್ ಅಂಡ್ ಇಂಟು ಚೇಂಜ್ ಮಾಡ್ಬೇಕು ನಾನು. ಸೊ ಇವಾಗ ಪ್ಲಸ್ ಎಲ್ಲಿ ಹುಡುಕ್ಯಾಡ್ರಿ? ಪ್ಲಸ್ ಇಲ್ಲೈತಿ. ಆಮೇಲೆ ಇಂಟು ಎಲ್ಲೈತಿ? ಇಲ್ಲೈತಿ. ಸೊ ಇಂಟು ಜಾಗದಾಗ ಪ್ಲಸ್ ಬರ್ಬೇಕು, ಪ್ಲಸ್ ಜಾಗದಾಗ ಇಂಟು ಬರಿಬೇಕು. ಮಾಡ್ರಿ, ಟ್ರೈ ಮಾಡ್ರಿ. 320 ಪ್ಲಸ್ 8 ಮೈನಸ್ 216 ಇಂಟು 72 ಡಿವೈಡೆಡ್ ಬೈ 5. ಈ ತರ ಆಯ್ತಾ? ಎಸ್. ಸೊ ಇವಾಗ ನಾವು ಡಿವೈಡೆಡ್ ಬೈ ಮಾಡ್ಬೇಕು ಸರ್. 5 ಒಂದ್ಲೆ ಅದು ಎಷ್ಟಾಗದೈತೆ ಅಂತ ಗೊತ್ತಿಲ್ರಿ ಸರ್. ಸೊ ಡಿವೈಡೆಡ್ ಬೈ ಬಿಡ್ರಿ. ಸೊ ನೆಕ್ಸ್ಟ್ ಏನೈತಿ? ಮಲ್ಟಿಪ್ಲಿಕೇಶನ್ ಐತೆ. ಎಲ್ಲಾ ಸೇರಿ ಮಾಡಕ್ ಟ್ರೈ ಮಾಡ್ರಿ ಸರ್. ಅದು ಏನೇನೋ ಆನ್ಸರ್ ಬಂದ್ಬಿಡುತ್ತೆ ರೀ, ಪಾಯಿಂಟ್ ಒಳಗಡೆ ಬರುತ್ತೆ ನೋಡ್ರಿ. 72 ಸೊ ನೀವು ಡಿವೈಡೆಡ್ ಬೈ ಮಾಡ್ರಿ ಅಂತಂತ ಹೇಳಿದ್ರೆ 5 ಒಂದ್ಲೆ 5, 2 ಉಳಿತು ಸರ್. 5 4 20. ಸೊ ಅದಾದ ನಂತರ ನೆಕ್ಸ್ಟ್ 2 ಉಳಿತು ಸರ್. 5 4 20, 14.4 ಅಂತ ಬಂತು. ಇದು ಆನ್ಸರ್ ಕರೆಕ್ಟ್ ಆಗತ್ತೇನ್ರಿ? ಆಗಂಗಿಲ್ಲ. ನಮ್ಗೆ ಇಲ್ಲಿ ಏನೈತಿ? 184 ಬರ್ಬೇಕು. ಅದು ಆಪ್ಷನ್ ಆಗಂಗಿಲ್ಲ. ಡೈರೆಕ್ಟ್ ಆಗಿ ಏನಂತಂದ್ರೆ ಪಾಯಿಂಟ್ ದಾಗ ಬಂತು ಅಂತಂದ ಹೇಳಿದ್ರೆ ನಮ್ಗೆ ಅದು ಆನ್ಸರ್ ಅಲ್ರ, ಆ ಆಪ್ಷನ್ ಬಿಟ್ಟ ಬಿಡ್ಬೇಕು ಅಲ್ಲಿಗೆ. ಮತ್ ನೀವು ಮಾಡಕ್ ಹೋಗಿ ತಪ್ಪು ಮಾಡಿ ಆಮೇಲೆ ನಿಮಗ್ ಪಾಯಿಂಟ್ ದಾಗ ಬಂತು ಅಂತಂದ ಹೇಳಿದ್ರೆ ಅದನ್ನ ತಪ್ಪು ಮಾಡ್ಯಾರಿ. ಮತ್ ನೆಕ್ಸ್ಟ್ ಆಪ್ಷನ್ ಏನೈತಿ ನೋಡ್ರಿ? ಏನೈತಿ ನೆಕ್ಸ್ಟ್ ಆಪ್ಷನ್? ಮೈನಸ್ ಅಂಡ್ ಡಿವೈಡೆಡ್ ಬೈ. ಮೈನಸ್ ಎಲ್ಲೈತಿ? ಇಲ್ಲೈತಿ. ಡಿವೈಡೆಡ್ ಬೈ ಎಲ್ಲೈತಿ? ಇಲ್ಲೈತಿ. ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಮಾಡ್ಬೇಕು. ಟ್ರೈ ಮಾಡ್ರಿ. 320 ಇಂಟು 8 ಡಿವೈಡೆಡ್ ಬೈ 216 ಸೊ ಪ್ಲಸ್ 72 ಮೈನಸ್ 5. ಟ್ರೈ ಮಾಡ್ರಿ ನೋಡೋಣ. ಇದನ್ನ ಮೊದ್ಲು ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮಾಡಕ್ ನೋಡ್ಬೇಕು ಸರ್. 2 4 8 ಸೊ 2 ಒಂದ್ಲೆ 2 ನೋಡ್ರಿ, 108 ಆಯ್ತು. ಆಮೇಲೆ ಸೊ 2 2 4 ಸೊ 2 5 10 2 4 8 ಸರ್. 2 ಒಂದ್ಲೆ ಸರ್, 2 4 2 7 14. ಎಷ್ಟು ಉಳಿತ್ರೋ ಇಲ್ಲಿ? 320 ಇಂಟು 1 ಡಿವೈಡೆಡ್ ಬೈ 27 ಪ್ಲಸ್ 72 ಅದಾದ ನಂತರ ಮೈನಸ್ 5. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನಂತಂದ್ ಹೇಳಿದ್ರೆ ಈ ತರನ ಬಂದ್ಬಿಡತ್ತೆ. ಈಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಸೊ ಇದನ್ನ ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೆ ನೋಡ್ರಿ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಒಳಗಡೆನೆ ಏನೋ ಬರುತ್ತೆ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ನಮ್ಗ ಆಪ್ಷನ್ ಆಗಂಗಿಲ್ಲ. ನಾನು ಸುಮ್ನೆ ಹೇಳ್ತಿದ್ದೀನಿ, ನೀವು ಚೆಕ್ ಮಾಡ್ಬೇಕು, ನನಗ್ ಗೊತ್ತಿಲ್ಲ. ಸೊ ಇವಾಗ ನಾನು ಹೇಳಿದೆ ಸರ್, ಸೆಕೆಂಡ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಒಳಗ್ ಬರುತ್ತೆ ಅಂತಂದ್ ಹೇಳಿ. ಫಸ್ಟ್ ಆಪ್ಷನ್ ಪಾಯಿಂಟ್ ಒಳಗಡೆ ಬರುತ್ತೆ, ಅದು ಕ್ಲಿಯರ್. ಸೆಕೆಂಡ್ ಆಪ್ಷನ್ ಪಾಯಿಂಟ್ ಒಳಗ್ ಬರುತ್ತೆ ಅಂತಂದ್ ಹೇಳಿ. ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ನೀವು ಚೆಕ್ ಮಾಡಿ ನನಗೆ ಹೇಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಪ್ಲಸ್ ಡಿವೈಡೆಡ್ ಬೈ ಚೇಂಜ್ ಮಾಡ್ತೀನಿ ನಾನು. ಇವೆ ನೆಕ್ಸ್ಟ್ ಇವ್ ಎರಡು ಆಪ್ಷನ್ ಮಾಡೋಣ. ಅದೆಲ್ಲರೂ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಮತ್ತೆ ಎರಡನೇ ಆಪ್ಷನ್ ಕರೆಕ್ಟ್ ರಿಪೀಟ್ ಮಾಡ್ಬೇಕು ನಾವು. ಈಗ ನೋಡ್ರಿ 320 ಏನ್ ಮೊದ್ಲು ಪ್ಲಸ್ ಡಿವೈಡೆಡ್ ಬೈ, ಪ್ಲಸ್ ಇಲ್ಲೈತಿ, ಡಿವೈಡೆಡ್ ಬೈ ಇಲ್ಲೈತಿ. ಇವನ್ ಎರಡು ಇಂಟರ್ಚೇಂಜ್ ಮಾಡ್ಬೇಕು ಇವಾಗ.
320 ಇಂಟು 8 ಮೈನಸ್ 216 ಡಿವೈಡೆಡ್ ಬೈ 72 ಆಮೇಲೆ ಪ್ಲಸ್ 5 ಅಂತಂದೈತೆ. ಸೊ ಇದನ್ನ ಬರ್ಕೊಂಡ್ರೆ ಏನಾಗತ್ತೆ ನೋಡ್ರಿ, ನಾನು ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಸೊ ಇದನ್ನ ಈ ತರ ಬರ್ಕೊಂತೀನಿ, ಡಿವೈಡೆಡ್ ಬೈ 72. ಫಸ್ಟ್ ಏನ್ ಮಾಡ್ಬೇಕು ನಾವು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಫಸ್ಟ್ ಡಿವಿಷನ್ ಮಾಡ್ಬೇಕು. ಬ್ರಾಕೆಟ್ ಆಫ್ ಇಲ್ಲ, ಡಿವಿಷನ್ ಮಾಡ್ರಿ. ಸೊ ಸರ್ 2 ಮೂರ್ಲೆ 6 ರೀ, 2 6ಲೆ 12. ಆಮೇಲೆ ಸರ್ 2 1ಲೆ 208ಲೆ 216 ರೀ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ 12 3ಲೆ 36 ರೀ, 12 9ಲೆ ರೀ. ಆಮೇಲೆ 3 1ಲೆ ರೀ, 3 3ಲೆ ರೀ. ಸೊ ಎಷ್ಟು ಉಳಿತು ನೋಡ್ರಿ, 320 ಇಂಟು 8 ಮೈನಸ್ 3 ಪ್ಲಸ್ 5. ಸೊ ನೆಕ್ಸ್ಟ್ ನೋಡ್ರಿ ಏನ್ ಬರುತ್ತಾ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 320 ಇಂಟು 8 ಎಷ್ಟಾಗತ್ತ, 8 2ಲೆ 16, 8 3ಲೆ 24, 2560 ಆಯ್ತು. ಇಲ್ಲಿ ನೋಡ್ರೆ 184 ಐತಿ. ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆಪ್ಷನ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ನೆಕ್ಸ್ಟ್ ಆಪ್ಷನ್ ಏನೈತಿ, ಇದು 320. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರ ನಾವು ಇಂಟು ಅಂಡ್ ಡಿವೈಡೆಡ್ ಬೈ ನ ಏನಂತಂದ ಹೇಳಿದ್ರೆ ಚೇಂಜ್ ಮಾಡ್ಬೇಕು. ಇಂಟು ಎಲ್ಲೈತಿ, ಇಲ್ಲೈತಿ, ಡಿವೈಡೆಡ್ ಬೈ ಇಲ್ಲೈತಿ, ಇದನ್ನೆರಡು ಚೇಂಜ್ ಮಾಡ್ಬೇಕು. ಸೊ 320 ಡಿವೈಡೆಡ್ ಬೈ 8 ಆಮೇಲೆ ಮೈನಸ್ 216 ಪ್ಲಸ್ 72. ಸೊ ಇಲ್ಲೇನಂತಂದ ಹೇಳಿದ್ರೆ ಇಂಟು 5. ಸೊ ಮಾಡ್ರಿ ನೋಡು. ಸೊ 8 1ಲೆ ಸರ್ 8 4ಲೆ 32 ಸರ್ 40 ಮೈನಸ್ 216 ಪ್ಲಸ್ 72 ಇಂಟು 5. ನೆಕ್ಸ್ಟ್ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ರಿ. ಸೊ 5 2ಲೆ 10 5 7ಲೆ 35 360. ಸೊ 40 ಮೈನಸ್ 216 ಪ್ಲಸ್ 360 ರೀ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಮೈನಸ್ ಅಂತಂದೈತೆ, ಇದು ಮೈನಸ್. ಸೊ ಇದನ್ನ ನಾನು ಕರೆಕ್ಟ್ ಆಗಿ ಬರ್ಕೊಂಡೆ ಅಂತಂದ ಹೇಳಿದ್ರ 40 ಪ್ಲಸ್ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ನೋಡೋಣ. ಸೊ ಎಷ್ಟು ಉಳಿತ್ ನೋಡ್ರಿ, ಕ್ಯಾಲ್ಕುಲೇಷನ್ ಟೋಟಲ್ ಆಗಿ ಏನ್ ಬರುತ್ತೆ ನೋಡ್ರಿ. ಸೊ ಇಲ್ಲೇನಂತಂದ ಹೇಳಿದ್ರೆ ಮೈನಸ್ ಮತ್ತು ಪ್ಲಸ್ ಐತೆ. ಈಗ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು ಮೊದ್ಲು. ಸೊ ಯಾವ ಇದು ಮತ್ತು ಇದನ್ನ ಏನಂತಂದ ಹೇಳಿದ್ರೆ ಪ್ಲಸ್ ಮಾಡ್ಬೇಕು. 360 ಪ್ಲಸ್ 40 ಮಾಡ್ರಿ ಅಂದ್ರೆ 400 ಬಂತು. ಸೊ ಇಲ್ಲೇನಂತಂದ ಹೇಳಿದ್ರೆ 400 ಮೈನಸ್ 216. 400ರಾಗ ಮೈನಸ್ 216 ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ 184 ಬರುತ್ತೆ. ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ. ಎಸ್ ಡನ್. ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್, 17 ಪ್ಲಸ್ 112. ಸೊ ಅದಾದ ನಂತರ ಡಿವೈಡೆಡ್ ಬೈ 16 ಆಮೇಲೆ ಮೈನಸ್ 8 ಆಮೇಲೆ 64 ಐತಿ. ಇದನ್ನೆಲ್ಲ ಮಾಡಿದ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 175 ಬರಬೇಕು. ಫಸ್ಟ್ ಆಪ್ಷನ್ ಏನೈತಿ, ಡಿವೈಡೆಡ್ ಬೈ ಇಂಟು ಚೇಂಜ್ ಮಾಡಬೇಕು ಫಸ್ಟ್ ಆಪ್ಷನ್ ಒಳಗಡೆ. ಸೆಕೆಂಡ್ ಆಪ್ಷನ್ ಒಳಗಡೆ ಏನ್ ಮಾಡಬೇಕು, ಪ್ಲಸ್ ಅಂಡ್ ಡಿವೈಡೆಡ್ ಬೈ ಚೇಂಜ್ ಮಾಡಬೇಕು. ಸೊ ಥರ್ಡ್ ಒಳಗಡೆ ಪ್ಲಸ್ ಅಂಡ್ ಇಂಟು ಚೇಂಜ್ ಮಾಡಬೇಕು. 4ನೇದ್ರ ಒಳಗಡೆ ಪ್ಲಸ್ ಅಂಡ್ ಮೈನಸ್ ಚೇಂಜ್ ಮಾಡಬೇಕು. ಸೊ ಆಮೇಲೆ ಯಾವ್ದು ಚೇಂಜ್ ಮಾಡಿದಾಗ ಏನ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ರಿ ಏನಂತಂದ ಹೇಳಿದ್ರೆ ನಂಗೆ ಹೋಮ್ ವರ್ಕ್ ಅಲ್ಲಿ ಆನ್ಸರ್ ಮಾಡ್ರಿ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಸೈನ್ ಚೇಂಜ್ ಮೇಲೆ ಮಾಡೋಣ ಫಸ್ಟ್ ವಿಡಿಯೋ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಏನಂತಂದ ಹೇಳಿದ್ರೆ ಸಿಂಪಲ್ ಆಗಿ ನಾನು ನಿಮ್ಗೆ ಒಂದು 3 ರಿಂದ 4 ಕ್ವಶನ್ಸ್ ಗಳನ್ನ ಬಿಡಿಸ್ತೀನಿ. ಆಮೇಲೆ ನಿಮ್ಗೆ ಏನಂತಂದ ಹೇಳಿದ್ರೆ 10 ರಿಂದ 12 ಕ್ವಶನ್ಸ್ ಗಳನ್ನ ಹೋಮ್ ವರ್ಕ್ ಕೊಡ್ತೀನಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು. ಸೊ ನಿಮ್ಗೆ ಏನಂತಂದ್ರೆ ಕೆಲವು ಜನರಿಗೆ ಕ್ವಶನ್ಸ್ ಗಳು ಸಿಕ್ತಿಲ್ಲ, ಸರ್ ನಮ್ಗೆ ಬಿಡಿಸ್ಬೇಕಂತಂದ ಹೇಳಿದ್ರೆ ಕ್ವಶನ್ ಸಿಕ್ತಿಲ್ಲ ಅಂತಂದು ಹೇಳ್ತಿದ್ದೀರಿ. ಸೊ ಅದಕ್ಕೋಸ್ಕರ ನಿಮ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ 8 ರಿಂದ 10 ಕ್ವಶನ್ಸ್ ಗಳನ್ನ ಹೋಮ್ ವರ್ಕ್ ಅಂತ ಕೊಡ್ತೀನಿ. ಆಮೇಲೆ ನಾನೊಂದು 2 3 ಅಥವಾ 4 ಕ್ವಶನ್ಸ್ ಗಳನ್ನ ಬಿಡಿಸ್ತೀನಿ. ಓಕೆನಾ, ಡನ್ನ? ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ, ನೆಕ್ಸ್ಟ್ ಟಾಪಿಕ್ ಗಳನ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ 3 ದಿನ ನನಗೆ ರಜಾ ಇರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಲ್ಡ್ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಮಾಡಿ ನೋಡ್ಕೊಳ್ರಿ. ಸೊ ಇವಾಗ್ನು ಕೂಡ ಏನಂತಂದ್ರೆ ಕಂಪ್ಲೀಟ್ ಮಾಡ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.